सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। वदनस्मरमाङ्गल्यगृहतोरणचिल्लिका वदनस्मरमाङ्गल्यगृहतोरणचिल्लिका वक्त्रलक्ष्मी परिवाह चलन्वीनाभ लोचना वक्त्रलक्ष्मी परिवाह चलन्वीनाभलोचना नवचम्पक पुष्पाभनासा दण्डविराजिता नवचम्पक पुष्पाभनासा दण्डविराजिता ताराकान्ति तिरस्कारिणासाभरणभासुरा ताराकान्ति तिरस्कारिणासाभरणभासुरा कदम्बमञ्जरी क्लृप्तकर्णपूरमनोहरा कदम्बमञ्जरी क्लृप्तकर्णपूरमनोहरा ताटङ्कयुगलीभूततपनोडुपमण्डला ताटङ्कयुगलीभूततपनोडुपमण्डला पद्मरागशिलादर्श परिभाविकपोल भूः पद्मरागशिलादर्श परिभाविकपोल भूः नवविद्रुमबिम्बश्री न्यक्कारिरदनच्छदा नवविद्रुमबिम्बश्री न्यक्कारिरदनच्छदा शुद्धविद्याङ्कुराकारद्विजपङ्क्तिद्वयोज्ज्वला शुद्धविद्याङ्कुराकारद्विजपङ्क्तिद्वयोज्ज्वला कर्पूरवीटिकामोदसमाकर्ष्यद्दिगन्तरा कर्पूरवीटिकामोदसमाकर्ष्यद्दिगन्तरा समाकर्ष्यत् ಒತ್ತಬೇಕು ಸಮಾಕರ್ಷ್ಯದ್ದಿಗಂತರ ಸಮಾಕರ್ಷ್ಯದ್ದಿಗಂತರ ತಾಯಿಯ ವಿವಿಧ ಅವಯವಗಳ ಕಡೆ ಈಗ ನಾವು ಬರ್ತಾ ಇದ್ದೇವೆ. ತಾಯಿಯ ಕಿರೀಟ, ಹಣೆ, ಹುಬ್ಬು, ಕಣ್ಣು, ಹಾಗೆ ಈಗ ನಾವು ತಾಯಿಯ ಕಿವಿಯಲ್ಲಿರುವಂಥ ಆಭರಣಗಳನ್ನು ಪರಿಭಾವಿಸಿಕೊಳ್ತಾ ಇಷ್ಟನ್ನು ಹೇಳುವಾಗ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದ್ದೇನು, ಯಾವ ಒಂದು ಅವಯವದಲ್ಲಿ ಕಣ್ಮನಗಳು ನೆಲೆ ನಿಂತರೂ ಸಾಕು ತಾಯಿಯ ಪೂರ್ಣವನ್ನೇ ನಾವು ಹಿಡ್ಕೊಂಡಂತೆ ಇದು ನಾವು ಭಾವಿಸಬೇಕಾದ್ದು. ಅಯ್ಯೋ ನಂಗೆ ಕಣ್ಣು ಮಾತ್ರ ಕಾಣಿಸ್ತು, ಅಯ್ಯೋ ನಂಗೆ ಕಿವಿ ಮಾತ್ರ ಹಾಗೆ ಅಯ್ಯೋ ಅನ್ನುವಂತೆ ಇಲ್ಲ. ಯಾವ ಒಂದು ಸಣ್ಣ ಭಾಗದ ಒಂದು ಸ್ಪರ್ಶ ಅಂದ್ರೆ ತಾಯಿಯ ಮಹಿಮೆ ಅಷ್ಟು ಅಪಾರವಾದ್ದು. ಆದ್ರಿಂದ ಆಕೆಯ ಯಾವ ಒಂದು ಅವಯವದ ಒಂದು ಸಣ್ಣ ಇದು ನಮ್ಮ ಮೇಲೆ ಬಿದ್ದರೂ ಸಾಕು, ಅಥವಾ ನಮ್ಮ ಇಂದ್ರಿಯಗಳು ಅವುಗಳ ಮೇಲೆ ಕೇಂದ್ರೀಕರಿಸಿದರೂ ಸಾಕು, ಪರಿಪೂರ್ಣವಾದ ಆಶ್ರಯ, ಪರಿಪೂರ್ಣವಾದ ಬಲ, ಪರಿಪೂರ್ಣವಾದ ಫಲ ನಮಗೆ ದೊರಕುತ್ತೆ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಅದನ್ನ ನಾವು ಭಾವಿಸ್ಕೊಳ್ತಾ ತಾಯಿಯ ಒಂದು ಕರ್ಣಾಭರಣದಿಂದ ಹೇಗೆ ವಿಷವನ್ನ ಸೇವನೆ ಮಾಡಿದ್ರೂ ಕೂಡ ಶಿವ ಅಮೃತವನ್ನ ಪಡೆದಂತವನಾದ ತಾಯಿಯ ಒಂದು ಕರ್ಣಾಭರಣದ ಮಹಿಮೆ ಎಷ್ಟು ದೊಡ್ಡದು. ಅಮೃತವನ್ನೇ ಸೇವಿಸಿದಂಥ ದೇವಾದಿದೇವತೆಗಳು ತಾವು ಜನನ ಮರಣ ರಹಿತರಾಗಬೇಕು, ಅಮರ್ತ್ಯರಾಗಬೇಕು ಅನ್ನುವುದಕ್ಕೆ ಅಮೃತವನ್ನು ಸೇವಿಸಿದಂಥ ದೇವತೆಗಳೂ ಕೂಡ ಏನಾಗುತ್ತಾರೆ, ಇಂದಲ್ಲ ನಾಳೆ ಹೋಗುತ್ತಾರೆ. ಬ್ರಹ್ಮಾದಿಗಳು ಕೂಡ ಮೃತ್ಯುವಶರಾಗುತ್ತಾರೆ, ಅಂದ್ರೆ ಅವರಿಗೂ ಕಾಲವಶ ಆಗ್ತಾರೆ, ಕಾಲಕ್ಕೆ ಅಧೀನರಾಗ್ತಾರೆ. ಆದರೆ ವಿಷವನ್ನೇ ಸೇವಿಸಿದ್ರೂ ಕೂಡ ಶಿವ ಹೇಗೆ ಕಾಲವಶನಾಗಲಿಲ್ಲ, ಅವನು ತಾಯಿಯ ಒಂದು ಕರ್ಣಾಭರಣದ ಮಹಿಮೆಯಿಂದ ಅವನು ಅಮೃತನೇ ಆದ ಶಿವ ಅನ್ನುವ ಭಾಗವನ್ನು ನಾವು ಗಮನಿಸಿಕೊಂಡಿದ್ವಿ. ಈಗ ತಾಯಿಯ ಒಂದು ಮುಖದ ಭಾಗಕ್ಕೆ ಬಂದಿದ್ದೇವೆ, ಕೆನ್ನೆಯ ಭಾಗಕ್ಕೆ ಬಂದಿದ್ದೇವೆ. ಪದ್ಮರಾಗ ಶಿಲಾದರ್ಶ
ಪರಿಭಾವಿ ಕಪೋಲ ಭೂಹು. ಕಪೋಲ ಅಂದ್ರೆ ಕೆನ್ನೆ, ಭೂಹು ಅಂದ್ರೆ ಭಾಗ ಅಂತ. ಭೂ ಅಂದ್ರೆ ಭೂಮಿ ಅಂತ ಅರ್ಥ ಇದೆ. ತಾಯಿಯ ಕಪೋಲ ಭೂಹು, ಕೆನ್ನೆಯ ಭಾಗ. ಅದು ಹೇಗಿದೆ ಕೆನ್ನೆಯ ಭಾಗ? ಪದ್ಮರಾಗ ಶಿಲಾ. ಶಿಲಾ ಅಂದ್ರೆ ಅನೇಕ ವಿಧವಾದ ಶಿಲೆಗಳಿದೆ. ನಮ್ಮ ಭಾರತದಲ್ಲಿ ಶಿಲೆಗಳು ಕೂಡ ಪರಮ ಪೂಜ್ಯವಾಗಿ ಭಾವಿಸುವಂಥ, ಪರಮ ಪೂಜ್ಯವಾಗಿ ಆಧರಿಸಲ್ಪಡುವಂಥ ಶಿಲೆಗಳಿದೆ. ನರ್ಮದಾ ನದಿಯಲ್ಲಿ ಸಿಕ್ಕಂಥ ಯಾವುದೇ ಶಿಲೆಯಾಗಿದ್ರೂ ಕೂಡ ಅದಕ್ಕೆ ಆಕಾರ ಇದೇ ಇರಬೇಕು ಅಂತಿಲ್ಲ. ನರ್ಮದೆಯಲ್ಲಿ ಮುಳುಗಿದಾಗ ನಮ್ಮ ಕೈಗೆ ಯಾವ ಒಂದು ಶಿಲೆ ಸಿಕ್ಕರೂ ಅದು ಪರಶಿವನ ಸ್ವರೂಪವೇ ಅನ್ನುವುದಾಗಿ ಹೇಳ್ತಾರೆ. ನರ್ಮದೆ ಹಾಗೆ ತಾನು ತಪಸ್ಸನ್ನ ಮಾಡಿ ಪರಶಿವನನ್ನ ತನ್ನೊಳಗೆ ವಾಸ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾಳೆ. ಹಾಗಾಗಿ ನರ್ಮದೆಯ ಒಳಗೆ ಸಿಕ್ಕುವ ಪ್ರತಿಯೊಂದು ಶಿಲೆಯೂ ಕೂಡ ಪರಶಿವನ ಸ್ವರೂಪವೇ. ಹಾಗೆ ಗಂಡಕಿ ನದಿಯಲ್ಲಿ ಸಿಕ್ಕುವಂತ ಯಾವುದೇ ಕಲ್ಲಿರಬಹುದು, ಆ ಕಲ್ಲನ್ನ ಕೊರೆದಿರಬಹುದು, ಕೆತ್ತಿರಬಹುದು, ಕೆತ್ತಿಲ್ಲದೆ ಇರಬಹುದು, ಅದನ್ನ ಸಾಲಿಗ್ರಾಮ ಎಂಬುದಾಗಿ, ಅದು ವಿಷ್ಣುವಿನ ಅವತಾರ, ವಿಷ್ಣುವಿನ ಸ್ವರೂಪ ಎಂಬುದಾಗಿ ಹೇಗೆ ಭಾವಿಸ್ತೇವೆ, ಇದರ ಮೂಲಕ ಯಾವುದೇ ವಿಧವಾದ ಶಿಲೆಯಾಗಿದ್ರೂ ಕೂಡ ಶಿಲೆಯು ಪರಮಾತ್ಮನ ಸ್ವರೂಪ, ಶಿಲೆಯು ಪರಬ್ರಹ್ಮದ ಸ್ವರೂಪ ಅನ್ನುವ ತತ್ವವನ್ನ ಹೇಳುವಾಗ ತಾಯಿಯ ಈ ಕಪೋಲ ಭಾಗ, ಕೆನ್ನೆಯ ಭಾಗ ಪದ್ಮರಾಗ ಶಿಲೆಯಂತೆ ಇದೆ. ಶಿಲೆಗಳಲ್ಲಿ ಈಗ ತಾಯಿಯ, ಈಗ ನಾವು ಹೇಗೆ ನರ್ಮದೆಯ ಎಲ್ಲಿ ಸಿಕ್ಕಂಥ ಶಿಲೆ ಅದು ಪರಶಿವನ ಸ್ವರೂಪ ಅಂದೆವು, ಗಂಡಕಿಯಲ್ಲಿ ಸಿಕ್ಕಂಥ ಶಿಲೆಯನ್ನ ವಿಷ್ಣುವಿನ ಸ್ವರೂಪ ಅಂದೆವು. ತಾಯಿಯ ಕಪೋಲ ಆ ಪದ್ಮರಾಗ ಶಿಲೆಯನ್ನ ಹೋಲುತ್ತಾ ಇರೋದ್ರಿಂದ ಪದ್ಮರಾಗ ಶಿಲೆ ಎಲ್ಲವೂ ಕೂಡ ಏನನ್ನ ಹೇಳುತ್ತೆ? ತಾಯಿಯ ಕಪೋಲವನ್ನ ತೋರಿಸುತ್ತೆ. ಅಂದ್ರೆ ಪದ್ಮರಾಗ ಶಿಲೆ ತಾಯಿಯ ಕೆನ್ನೆಯ ಭಾಗ. ಇನ್ನು ಶಿಲೆಗಳಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಆ ಬಣ್ಣಗಳಲ್ಲಿ ಪದ್ಮರಾಗ, ಪದ್ಮ ಅಂದ್ರೆ ಕಮಲ, ಕಮಲದಂತೆ ರಾಗ ಕೆಂಪಾಗಿರುವಂಥದ್ದು. ಕಮಲದ ಕೆಂಪು ನೀವು ನೋಡಿದಿರಿ, ದಟ್ಟ ಕೆಂಪಲ್ಲ, ಮತ್ತೆ ಗುಲಾಬಿ ಬಣ್ಣನೂ ಅಲ್ಲ, ಕೆಂಪು ಗುಲಾಬಿ ಬಣ್ಣಗಳ ಮಿಶ್ರವಾದಂಥ ಒಂದು ಬಣ್ಣ. ಆದ್ರಿಂದ ಅಂಥ ಒಂದು ಪದ್ಮದಂತೆ ಕೆಂಪಾಗಿರುವಂತೆ ಅವಳ ಕೆನ್ನೆಯ ಭಾಗ ಇದೆ. ಪದ್ಮರಾಗ ಶಿಲಾ ಕಪೋಲ ಭೂಹು ಹೇಳಿದ್ವಿ. ಮಧ್ಯದಲ್ಲಿ ಇನ್ನೊಂದು ಅಂಶ ಇದೆ, ಏನದು? ಆದರ್ಶ. ಈಗ ಕಮಲ ಏನಾಗುತ್ತೆ? ಕನ್ನಡಿ ತರ ಹೊಳೆಯಲ್ಲ, ಕಮಲದ ಹೂವು ಹೊಳೆಯುತ್ತಾ ಇಲ್ಲ. ಹಾಗೆ ಇಲ್ಲಿ ಒಂದು ಶಿಲೆಯಲ್ಲಿ ಹೊಳೆಯುವಿಕೆ ಅನ್ನೋದಿರಲ್ಲ. ಹೊಳೆಯುವಿಕೆ ಅಂದ್ರೆ ಕನ್ನಡಿಯ ತರಹ ಹೊಳೆಯೋದಿರಲ್ಲ. ಶಿಲೆಗಳಲ್ಲಿ ಹೊಳೆಯುವಿಕೆ ಇದೆ. ಈಗ ಪಚ್ಚೆ ಇದೆ, ಕೆಂಪಿದೆ, ಮುತ್ತಿದೆ, ರತ್ನಗಳಿದೆಯಲ್ಲ, ಅವುಗಳಲ್ಲಿ ಹೊಳೆಯುವಿಕೆ ಇದೆ, ಅಂದ್ರೆ ಹೊಳಪು ಇದೆ, ಕಾಂತಿ ಇದೆ. ಆದರೆ ಪದ್ಮರಾಗ ಅನ್ನುವಂಥ, ಈಗ ಕಮಲಕ್ಕೆ ಸಂಬಂಧಪಟ್ಟಂತ ಒಂದು ರಾಗ ಏನಿದೆ, ಅಂದ್ರೆ ಬಣ್ಣ ಏನಿದೆ, ಆ ಪದ್ಮರಾಗದಿಂದ ಕೂಡಿದ ಶಿಲೆ ಏನಿದೆ, ಅಲ್ಲಿ ಈ ಮಿಂಚುವಿಕೆ, ಹೊಳೆಯುವಿಕೆ ಅನ್ನೋದು ಶಿಲೆಯಲ್ಲಿಲ್ಲ. ಆದರೆ ತಾಯಿಯ ಕಪೋಲ ಭಾಗದಲ್ಲಿ ಆ ಹೊಳೆಯುವಿಕೆ ಅನ್ನೋದಿದೆ. ಆದ್ರಿಂದ ಅದು ಹೇಗೆ ಕಾಣ್ತಾ ಇದೆ? ಕನ್ನಡಿಯ ಹಾಗೆ. ಆದರ್ಶ ಅಂದ್ರೆ ಕನ್ನಡಿ. ಈಗ ತಾಯಿಯ ಕೆನ್ನೆಯ ಭಾಗ ಕನ್ನಡಿಯ ಹಾಗೆ ಇದೆ. ಇದನ್ನ ತ್ಯಾಗರಾಜರು ಕೂಡ ಶ್ರೀನಿವಾಸನ ವರ್ಣನೆಯನ್ನ ಮಾಡುವಾಗ ಈ ಕೆನ್ನೆಯನ್ನ, ಪರಮಾತ್ಮನ ಕೆನ್ನೆಗಳನ್ನ ಕನ್ನಡಿಯಂತೆ ಚಿರುನವುಲು ಮುಂಗುರುಳು ನಗುತ್ತಾ ಇರುವಂತ ಮುಂಗುರುಳುಗಳಿಂದ, ಹಾಗೆ ಸುಂದರವಾದ ಕನ್ನಡಿಯಂಥ ಕಪೋಲಗಳಿಂದ ಪರಮಾತ್ಮ ಬೆಳಗುತ್ತಾ ಇದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಪರಮಾತ್ಮನ ಕಪೋಲ ಭಾಗವನ್ನ ಕನ್ನಡಿಗೆ ಹೋಲಿಸ್ತಾ ಇದ್ದಾರೆ. ಇದರಿಂದ ನಮಗೆ ಆಗ್ತಾ ಇರುವಂಥ ಲಾಭ ಏನು? ಕನ್ನಡಿ ಏನು ಮಾಡುತ್ತೆ? ಕನ್ನಡಿ ಅದರ ಮುಂದೆ ನಿಂತವರನ್ನ ತೋರಿಸುತ್ತೆ. ಅದರ ಮುಂದೆ ನಿಂತವರನ್ನ ತೋರಿಸುತ್ತೆ ಅಂದ್ರೆ ಬರೀ ಮುಂದೆ ನಿಂತವರನ್ನ ತೋರಿಸುತ್ತಾ? ಆ ಮುಂದೆ ನಿಂತವರ ಸ್ವರೂಪವನ್ನ, ಸ್ವಭಾವವನ್ನ, ಗುಣಧರ್ಮಗಳನ್ನ, ಈಗ ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಪೂರ್ಣ ಸ್ವರೂಪನ ತೋರಿಸುತ್ತೆ. ಅದರ ಜೊತೆಯಲ್ಲಿ ನಮ್ಮ ಅಂದ ಚಂದ ಬಿಡಿ, ನಾವು ಅದನ್ನೇ ಪರಿಶೀಲನೆ ಮಾಡ್ತಾ, ಅಂದ್ರೆ ದೃಷ್ಟಿಸಿ ನೋಡ್ತಾ ಇದ್ರೆ ಪ್ರತಿಬಿಂಬವನ್ನ, ಅದು ನಮ್ಮ ಗುಣಧರ್ಮಗಳನ್ನು ತೋರಿಸುತ್ತೆ. ಹಾಗೆ ಈಗ ತಾಯಿಯ ಇದು ಭೂಹು ಅಂತ ಬೇರೆ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ತಾಯಿಯ ಕಪೋಲ ಭಾಗ ಏನಾಗಿದೆ? ಸಕಲ ವಸ್ತುಗಳಿಗೆ ಆಶ್ರಯಭೂತವಾದ, ಭೂಮಿ ಅಂದ್ರೆ ಆಶ್ರಯಭೂತವಾದದ್ದು. ನೆಲೆ ಅಂದ್ರೆ ಯಾರಾದರೂ ನಿಂತುಕೊಳ್ಳೋದಕ್ಕೆ
ಬೇಕಾದಂಥ ಒಂದು ನೆಲೆ, ಇರುವುದಕ್ಕೆ ಬೇಕಾದ ನೆಲೆ, ಅದನ್ನ ಭೂ ಅಂತ ಕರೀತಾರೆ. ಮತ್ತೆ ಭೂ ಅಂದ್ರೆ ಉತ್ಪತ್ತಿಯಾಗುವುದು ಅನ್ನೋ ಅರ್ಥ ಇದೆ, ಅದನ್ನು ನಾವು ಮುಂದೆ ನೋಡೋಣ. ಭೂ ಅಂದ್ರೆ ಮೊದಲು ನಿಲ್ಲುವಂಥದ್ದು. ನಿಲ್ಲುವಂಥದ್ದು ಅಂದ್ರೆ ಏನಾದ್ರೂ ಒಂದು ಇದೆ ಅಂದ್ರೆ ಅದು ಎಲ್ಲಿರ್ಬೇಕು? ಒಂದು ಆಶ್ರಯ ಬೇಕು ತಾನೆ. ನಾವು ಭಾಗವತದಲ್ಲಿ ಕಥೆ ನೋಡಿದ್ವು. ಬ್ರಹ್ಮ ಸೃಷ್ಟಿ ಕೆಲಸವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಮೇಲೆ ಅದು ಬೇಕಾದ ರೀತಿಯಲ್ಲಿ ತಾನು ಮನಸ್ಸಂಕಲ್ಪದಿಂದ ಸೃಷ್ಟಿ ಮಾಡ್ತಾ ಬಂದ. ಆದರೆ ಆ ಸೃಷ್ಟಿ ಮುಂದುವರಿಯಕ್ಕಾಗಲಿಲ್ಲ. ಕೊನೆಗೆ ಏನ್ ಮಾಡ್ದ? ಅವನಿಗೆ ತಪಸ್ಸಿನಲ್ಲಿ ಹೊಳೆಯಿತು. ತಪಸ್ಸಿನಿಂದ ಗೊತ್ತಾಯ್ತು ಏನಂತ, ಬರೀ ಮನಸ್ಸಂಕಲ್ಪದಿಂದ ಬರುವಂತ ಮರೀಚಿ, ಅತ್ರಿ, ಅಂಗಿರ ಇವರಿಂದ ಸೃಷ್ಟಿ ಮುಂದುವರಿಯಲ್ಲ. ಆದ್ರಿಂದ ಅವನಿಗೆ ಬೇರೊಂದು ತತ್ವ ಬೇಕು ಅಂತ ತನ್ನದೇ ಶರೀರವನ್ನ ಎರಡು ಮಾಡ್ದ. ಒಂದು ಸ್ವಯಂಭುವ ಮನುವಾಗಿ, ಮತ್ತೊಂದನ್ನ ಶತರೂಪೆಯಾಗಿ ವಿಭಾಗ ಮಾಡ್ದ. ಅಲ್ಲಿಂದ ಮುಂದಕ್ಕೆ ಸ್ವಯಂಭುವ ಮನು ಮತ್ತೆ ಶತರೂಪೆಯರಿಂದ ಸೃಷ್ಟಿ ವಿಕಾಸ ಮಾಡೋದಕ್ಕೆ ಸಿದ್ಧ ಅಂತ ಆಯ್ತು. ಅಲ್ಲಿವರೆಗೆ ಇವ್ರು ಯಾರು ಸನಕ ಸನಂದನಾದಿಗಳು ಬಂದ್ರು, ಮರೀಚಿ, ಅತ್ರಿ, ಅಂಗಿರ ಮೊದಲಾದವರು ಬಂದ್ರು. ಯಾರು ಸೃಷ್ಟಿಯನ್ನ ಮಾಡಕ್ಕಾಗ್ಲಿಲ್ಲ, ಸೃಷ್ಟಿ ಮುಂದುವರ್ಸಕ್ಕಾಗ್ಲಿಲ್ಲ. ಈಗ ಇವರು ಸೃಷ್ಟಿ ಮುಂದುವರ್ಸಕ್ಕಾಗತ್ತೆ, ಆದರೆ ಎಲ್ಲಿಡಬೇಕು ಅಂತ ಪ್ರಶ್ನೆ. ಆಗ ಅಂದ್ರೆ ಯಾವುದಾದ್ರೂ ಒಂದು ವಸ್ತು ಬರುತ್ತೆ ಅಂದ್ರೆ, ಈಗ ನಮ್ಮ ಮನೆ ಹೀಗಿದೆ, ಮನೆಗೆ ನಾವು ನಾಳೆ ದಿವಸ ಫ್ರಿಡ್ಜ್ ತರಬೇಕು, ಎಲ್ಲಿಡಬೇಕು? ಮೊದಲು ಅದು ತಾನೇ ಯೋಚನೆ ಮಾಡ್ತೇವೆ. ಅಂಗಡಿಗೆ ಹೋಗಿ ಫ್ರಿಡ್ಜ್ ತರಬೇಕು ಅಂತ ಯೋಚನೆ ಮಾಡಕ್ ಮುಂಚೆ ಫ್ರಿಡ್ಜ್ಗೆ ನಮ್ಮ ಮನೇಲಿ ಯಾವುದು ಜಾಗ ಕಂಫರ್ಟಬಲ್ ಆಗಿದೆ, ಅನುಕೂಲಕರವಾಗಿದೆ, ಎಲ್ಲಿ ಸ್ವಿಚ್ಚಿನ ಅನುಕೂಲ ಇದೆ, ಎಲ್ಲಿ ಬಾಗಿಲು ತೆಗೆದು ಮುಚ್ಚಿ ಇದೆಲ್ಲ ನೋಡ್ತೇವೆ ತಾನೆ. ಅಂದ್ರೆ ಯಾವ ಒಂದು ಪದಾರ್ಥ ಬರಬೇಕು ಅಂದ್ರೆ ಭೂ ಅಂದ್ರೆ ನಾವೇನ್ ಹೇಳಿದ್ವಿ? ಸೃಷ್ಟಿಯಾಗು ಅಂತ ಹೇಳಿದ್ವಿ. ಸೃಷ್ಟಿಯಾಗಬೇಕಾದ್ರೆ ಆ ಸೃಷ್ಟಿಯಾದ ವಸ್ತು ಇರಕ್ಕೂ ಒಂದು ಜಾಗ ಬೇಕು. ಈಗ ಇದು ಏನಾಗಿದೆ? ತಾಯಿ ಸೃಷ್ಟಿ ಮಾಡುವ ವಸ್ತುವಾಗಿಯೂ ಇದೆ, ಆ ವಸ್ತುವಿಗೆ ಆಶ್ರಯಭೂತವಾಗೂ ಇದೆ. ನೋಡಿ ಎಷ್ಟು ಚೆನ್ನಾದ ವಿಚಾರ. ನಾವು ಅನ್ಕೊಳ್ತಾ ಇರೋದು ಕಪೋಲ ಮಾತ್ರ. ಆ ಕಪೋಲ ತಾಯಿಯ ಸೃಷ್ಟಿ, ಮುಂದೆ ಅಂಕುರ ಬೇರೆ ಬರುತ್ತಲ್ಲ ನಮಗೆ, ಆ ತಾಯಿಯ ಸೃಷ್ಟಿಯ ವಿಚಾರವೂ ಆಗಿದ್ದು, ಆ ಸೃಷ್ಟಿಯಾದ ವಿಚಾರ ಎಲ್ಲಿರಬೇಕು ಅನ್ನುವ ಜಾಗವೂ ಕೂಡ ಈ ಕಪೋಲ ಭಾಗವೇ ಆಗಿದೆ. ಆದ್ರಿಂದ ಅಲ್ಲಿ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು. ಆ ಕನ್ನಡಿಯಲ್ಲಿ ಈಗ ತಾಯಿ ಕನ್ನಡಿಯಲ್ಲಿ ಏನ್ ಕಾಣ್ತಾ ಇದೆ? ತಾಯಿ ಮಾಡಿದ ಸೃಷ್ಟಿ. ಆ ಸೃಷ್ಟಿಯು ಯಾವ ಜಾಗದಲ್ಲಿ ನಿಂತಿದೆ ಅದು ಕಾಣ್ತಾ ಇದೆ. ಸೃಷ್ಟಿ ಎಲ್ಲಿದೆ? ನಾವು ತಿಳ್ಕೊಂಡಿರುವಂತೆ ಸೃಷ್ಟಿ ಎಲ್ಲಿದೆ? ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡದ ಒಳಗೆ ವಿಶ್ವಾಂಡ ಎಂಬುದು ಒಂದಿದೆ. ಬ್ರಹ್ಮಾಂಡ ಅಂತ ಹೇಳಿದ್ರೆ ನಾವು ನೋಡಿದ್ವಲ್ಲ, ಎರಡು ವಿಭಾಗ ಆಯ್ತಲ್ಲ. ಮೇಲೆ ಇರುವಂತ ಜ್ಯೋತಿಷ್ಕಾಯಗಳನ್ನ ಒಳಗೊಂಡಿರುವ ಜ್ಯೋತಿರ್ಮಂಡಲ, ಕೆಳಗೆ ಇರುವ ಭೂಮಂಡಲ. ಆ ಭೂಮಂಡಲದ ಒಳಗೆ ಯಾವ ಯಾವ ಖಂಡಗಳಿದೆ ಆ ಎಲ್ಲ ಖಂಡಗಳನ್ನ ಒಳಗೊಂಡಿದೆ. ಇದಿಷ್ಟು ಸೇರಿದಾಗ ಒಂದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗೆ ವಿಶ್ವಾಂಡ. ಆ ಬ್ರಹ್ಮಾಂಡ ವಿಶ್ವಾಂಡಗಳನ್ನ ಒಳಗೊಳ್ಳುವುದು ಯಾವುದು ಅಂತ ಕೇಳಿದ್ರೆ ತಾಯಿಯದೇ ಚೈತನ್ಯ, ತಾಯಿಯದೇ ಬೆಳಕು, ತಾಯಿಯದೇ ಪ್ರಭೆ, ಆ ತಾಯಿಯದೇ ಶಕ್ತಿ. ಆದ್ದರಿಂದ ಪದ್ಮರಾಗ ಶಿಲಾದರ್ಶ ಹೇಗೆ ನರ್ಮದೆಯಲ್ಲಿ ಸಿಕ್ಕಿದ ಪ್ರತಿಕಲ್ಲು ಯಾರನ್ನ ಪ್ರತಿನಿಧಿಸ್ತಾ ಇದೆ? ಶಿವನನ್ನ. ಹಾಗೆ ಈ ತಾಯಿಯ ಕಪೋಲದಲ್ಲಿ ಕಾಣುವಂಥದ್ದು ಯಾವುದು? ತಾಯಿಯ ಕಪೋಲದಲ್ಲಿ ಕಾಣ್ತಿದೆ? ಬ್ರಹ್ಮಾಂಡ ಪೂರ್ಣ ಕಾಣ್ತಾ ಇದೆ. ಅದು ಯಾರದು ಅಂದ್ರೆ ತಾಯಿಯದು. ಈಗ ನಮ್ಗಿದ್ರಿಂದ ಗೊತ್ತಾಗಿದ್ದೇನು? ನಾನೇನ್ ಅನ್ಕೊಂಡೆ? ಇದು ನನ್ನ ಮನೆ ಅನ್ಕೊಂಡೆ, ಇದು ನನ್ನ ಪುಸ್ತಕ ಅನ್ಕೊಂಡೆ, ಇದು ನನ್ನ ಕೈ, ಇದು ನನ್ನ ಕಣ್ಣು ತಾನೇ ಅನ್ಕೊಳ್ತಾ ಇದ್ದೀನಿ. ಇವನು ನನ್ನ ಮಗ, ನನ್ನ ಮಗ ನನ್ನ ಅಧೀನದಲ್ಲಿರ್ಬೇಕು, ನನ್ನ ಪತಿ ನನ್ನನ್ನು ಆನೆ ಕೇಳಿದಂತೆ ಇರಬೇಕು, ಹೀಗೆಲ್ಲ ಅನ್ಕೊಳ್ತೇವಲ್ಲ. ಅಲ್ಲಿಗೆ ಪ್ರಪಂಚದಲ್ಲಿ ಏನು ಕಾಣ್ತಾ ಇದೆ? ನನ್ನದು, ನಾನು ಅಂತ ಏನು ಕಾಣ್ತಾ ಇದೆ ಅದು ಯಾರದು? ಇಲ್ಲಿ ಹೇಳ್ತಾ ಇದೆ ತಾಯಿಯ ಕಪೋಲದಲ್ಲಿ ತಾನೇ ಅದೆಲ್ಲ ಬಂದಿದೆ. ತಾಯಿಯ ಕಪೋಲದಲ್ಲಿ ಬಂದಿದೆ. ತಾಯಿಯ ಕಪೋಲದಲ್ಲಿ ಬಂದಿರೋದೆಲ್ಲ ತಾಯಿಯದೇ, ನಮ್ಮದಾಗೋದಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ ಇಲ್ಲಿ ಅದರಿಂದೇ ನೋಡಿ, ಬಿಂಬ ಪ್ರತಿಬಿಂಬ ಅಂತ ನೋಡುವಾಗ ಕನ್ನಡಿಯಲ್ಲಿ ಕಂಡಿದ್ದು ನಾನಲ್ಲ ತಾನೆ. ನಾನು ಕನ್ನಡಿಯಲ್ಲಿ ಕಾಣೋದಕ್ಕಿಂತ ಬೇರೆಯಾಗಿ ನಿಂತಿದ್ದೀನಿ ತಾನೆ. ನಾನೇ ಬೇರೆ, ಕನ್ನಡಿಯಲ್ಲಿ ಕಾಣ್ತಾ ಇರೋದು ಬೇರೆ. ಆದ್ರೆ ನಾನು ಕನ್ನಡಿಯಲ್ಲಿ ಕಾಣ್ತಾ ಇರೋದನ್ನ ನಾನು ಅಂತ ಅನ್ಕೊಳ್ತೇನೆ ತಾನೆ. ನನ್ನ ಮುಖದಲ್ಲಿ ಏನೋ ಆಗಿದೆ ಅಂತ ಕನ್ನಡಿಯಲ್ಲಿ ನೋಡ್ಕೊಂಡು ಅದನ್ನು ಒರೆಸ್ಕೊಳ್ತೇನೆ, ಸರಿ ಮಾಡ್ಕೊಳ್ತೇನೆ ಅಲ್ವಾ. ಹಾಗೆ ಅಂದ್ರೆ ತಾಯಿಯ ಸೃಷ್ಟಿ ಏನಿದೆ, ಆ ತಾಯಿಯ ಸೃಷ್ಟಿ ತಾಯಿನೇ. ಆ ತಾಯಿಯ ಸೃಷ್ಟಿ ತಾಯಿಯೇ ಆಗಿ ಎಲ್ಲಿ ಕಾಣ್ತಾ ಇದೆ? ವಿಶ್ವದಲ್ಲಿ ಕಾಣ್ತಾ ಇದೆ, ಬ್ರಹ್ಮಾಂಡದಲ್ಲಿ ಕಾಣ್ತಾ ಇದೆ. ಆದ್ರಿಂದ ಬ್ರಹ್ಮಾಂಡ ಎಂಬುದು, ವಿಶ್ವಾಂಡ ಎಂಬುದು ತಾಯಿಯೇ. ವಿಶ್ವಾಂಡದಲ್ಲಿ ಕಾಣುವ ಯಾವುದೇ ಆದರೂ ತಾಯಿಯದೇ. ನನ್ನದು ಅಂತ ನಾನು ಕ್ಲೈಮ್ ಮಾಡಕ್ಕೆ ನನಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ನೋ ಹೇರಾರ್ಕಿ. ಯಾರು ಇದರ ಮೇಲೆ ನನ್ನ ಒಂದು ಪ್ರಭುತ್ವ ಇದೆ, ನಾನಿದನ್ನ ಪಡ್ಕೊಳ್ತೇನೆ ಅಂತ ಮಾಡೋದಕ್ಕೆ ಯಾರೂ ಇಲ್ಲ. ಆದ್ರಿಂದಲೇ ನಮ್ಮಲ್ಲಿ ಹೇಳ್ತಾರೆ, ಮಾಂಧಾತಾಚ ಕೃತಯುಗಾಲಂಕಾರ ಭೂತಃ. ಯಾವ ಯಾವ ಯುಗದಲ್ಲಿ ಅಲಂಕಾರ ಪ್ರಾಯರಾಗಿದ್ದಂಥವರು ಎಂಥೆಂಥವರೋ ಹುಟ್ಟಿದ್ರು. ಭಾಗವತ ಕಥಾ ನಾವು ಕೇಳಿದ್ದೇವೆ. ಎಂಥೆಂಥ ಮಹಾಮಹಿಮರು. ಮೊನ್ನೆ ಹೇಳಿಕೊಂಡ್ವಿ ಪ್ರಿಯವ್ರತ. ಅದೇನು ಅದ್ಭುತವಾದ ಸಾಮರ್ಥ್ಯ, ಯಾರಿಗೂ ಮಾಡಕ್ಕಾಗಲ್ಲ. ಭಾಗವತದಲ್ಲಿ ದೇವತೆಗಳೇ ಅವನ ಸಾಮರ್ಥ್ಯವನ್ನ ಕೊಂಡಾಡಿದ್ದಾರೆ. ಯಾಕೆ ಅಂದ್ರೆ ಸೂರ್ಯನಿಗೆ ಪ್ಯಾರಲಲ್ ಆಗಿ ಹೋಗುವಂತ ಇನ್ನೊಂದು ಸೂರ್ಯನ ಇವತ್ತಿನ ವಿಜ್ಞಾನಿಗಳು ಕಂಡುಹಿಡ್ದಿದ್ದಾರಾ? ಸ್ಯಾಟಲೈಟ್ಗಳು ಕಂಡುಹಿಡ್ದಿದ್ದಾರೆ. ಸೂರ್ಯನಿಗೆ ಸಮ ಸ್ಪರ್ಧಿಯಾಗಿ ನಿಲ್ಲುವಂತ ಸೂರ್ಯನನ್ನ ಕಂಡುಹಿಡ್ದಿಲ್ಲ ಇನ್ನು. ಇವನು ಸೂರ್ಯನಿಗೆ ಸಮಸ್ಪರ್ಧಿಯಾದ ಒಂದು ಸೂರ್ಯನನ್ನ ಕಂಡ ಅಂದ್ರೆ ಎಂಥೆಂಥ ಮಹಾಮಹಿಮರು ಬಂದಿದ್ದರೂ ಅವರೆಲ್ಲ ಏನಾಗಿದ್ದಾರೆ? ಕಾಲದಲ್ಲಿ ಸರಿದು ಹೋಗಿದ್ದಾರೆ. ಆದ್ರಿಂದ ಕಾಲಕ್ಕೆ ವಶರಾಗದೇ ಇರುವಂಥವರು ಯಾರೂ ಇಲ್ಲ. ಆದ್ರಿಂದ ನನ್ನದು ಇದು ಅಂತ ಅಂಥ ಮಹಾಮಹಿಮರೇ ತಮ್ಮ ಪ್ರಭುತ್ವವನ್ನ ಅದರ ಮೇಲೆ ಬೀರಕ್ಕಾಗಲಿಲ್ಲ. ಅದನ್ನ ನಮಗೆ ಈ ಕೆನ್ನೆಯ ಭಾಗ ತೋರಿಸ್ತಾ ಇದೆ. ಈಗ ನಾವು ತಾಯಿಯ ಕೆನ್ನೆ ಬಿಡಿ, ನಮ್ಮ ಕೆನ್ನೆಯನ್ನ ನಾವು ನೋಡ್ಕೊಂಡಾಗ್ಲೂ ಭಾವಿಸ್ಕೊಳ್ಬೇಕಾದ್ದೇನಿದೆ? ಈ ವಿಶ್ವಾಂಡ ಬ್ರಹ್ಮಾಂಡ ಎಂಬುದು ನನ್ನದಲ್ಲ. ಈ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ನಾನಾಗಿ ಏನೋ ಒಂದು ಬಂದಿದ್ದೇನಲ್ಲ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಅನ್ನುವ ವಸ್ತು ಯಾವುದಿದೆ, ಇದು ನಿಜವಾಗಿ ದೊಡ್ಡ ಒಂದು ವೇದಾಂತದ ವಿಚಾರ. ಅದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಿದ್ದೀನಿ. ಆದ್ರಿಂದ ನಾನು ಅಂತ ಯಾವುದನ್ನ ನಾವು ಕರ್ಕೊಳ್ತಾ ಇದ್ದೇವೆ, ಅದು ಯಾವುದು? ಈ ಒಂದು ಶರೀರ ನಾನಲ್ಲ. ಶರೀರದ ಒಳಗೆ ನಾನು ಅಂತ ಹೇಳಿಕೊಳ್ಳಕ್ಕೆ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಪ್ರಾಣ ಚೈತನ್ಯ ಇದೆಯಲ್ಲ, ಆ ಪ್ರಾಣ ಚೈತನ್ಯವು ನಾನಲ್ಲ. ಶರೀರದಲ್ಲಿ ಕಣ್ಣು, ಕಿವಿ, ಮೂಗು, ಕೈ, ಬಾಯಿ ಏನೇನೆಲ್ಲ ನಿರ್ಮಾಣ ಇದೆ. ಆ ಕಣ್ಣು ನಾನಾ? ಅಲ್ಲ. ಯಾಕೆ ಹೇಳಿ? ಕಣ್ಣು ಒಂದೇ ನಾನಲ್ಲ. ಶರೀರದಲ್ಲಿ ಕಣ್ಣು, ಕಿವಿ, ಕೈ ಎಲ್ಲ ಸೇರಿದ್ರೆ ತಾನೇ ಆ ಇಡೀ ಶರೀರವನ್ನ ನಾನು ಅಂತೇವೆ. ಅದರಿಂದ ಕಣ್ಣು ಎನ್ನುವುದು ಶರೀರದ ಒಂದು ಪಾರ್ಟ್ ಮಾತ್ರ. ಆದ್ರಿಂದ ಅಲ್ಲಿಗೇನಾಯ್ತು? ಕಣ್ಣು ನಾನಲ್ಲ, ಕಿವಿ ನಾನಲ್ಲ, ಕೈ ನಾನಲ್ಲ, ಇಡೀ ಶರೀರ ನಾನು ಅಂತ ನಾವು ಅನ್ಕೊಂಡ್ರೆ ಶರೀರನೂ ನಾನಲ್ಲ. ಯಾಕೆ? ಶರೀರ ಬಿದ್ದಾಗ ಅಂದ್ರೆ ಪ್ರಾಣ ಹೊರಗೆ ಹೋದಾಗ ಅದನ್ನ ಬರೀ ಶರೀರ ಅಂತಾರೆ, ಪ್ರಸನ್ನಾಕ್ಷಿ ಅನ್ನಲ್ಲ. ಶರೀರ ಇದ್ದರೆ ಅದನ್ನ ಪ್ರಸನ್ನಾಕ್ಷಿ ನಾನು ಅನ್ನುವ ಒಂದು ಶಬ್ದದಿಂದ ಹೇಳ್ತಾರೆ. ಆದ್ರಿಂದ ಹಾಗಾದ್ರೆ ಆ ಶರೀರ ಇದೆ ಅಂದ್ರೇನು? ಈಗ ಬಿದ್ದಿರುವಾಗ್ಲೂ ಶರೀರ ಇದೆ ತಾನೇ. ಆದ್ರೆ ಅದರಲ್ಲಿ ನಾನು ಅಂತ ಹೇಳ್ಕೊಳಕ್ ಯಾವುದೋ ಇತ್ತಲ್ಲ, ಅದು ಹೊರಗೆ ಹೋಗಿದೆ. ಆ ನಾನು ಅಂತ ಹೇಳ್ಕೊಳ್ಳೋಂಥದ್ದು ಯಾರ್ದು? ತಾಯಿಯದು. ಅಷ್ಟು ತತ್ವವನ್ನ ಇಲ್ಲಿ ಹೇಳ್ತಾ ಇದೆ. ಅದರಿಂದ ಪದ್ಮರಾಗ ಶಿಲಾ ಅಂದಾಗ ಪ್ರಪಂಚದಲ್ಲಿ ನೀವು ಕಾಣುವಂಥ ಶಿಲೆಗಳು ಏನೇನಿದೆಯೋ ಆ ಶಿಲೆ ಅನ್ನುವುದು ಒಂದು. ಎರಡನೆಯದಾಗಿ ನಾವು ಬಾಣಲಿಂಗಾದಿಯಾಗಿ ಶಿವನ ಸ್ವರೂಪವನ್ನ ನರ್ಮದೆಯ ಕಲ್ಲಿನಲ್ಲಿ ನೋಡುವಂತೆ, ಗಂಡಕಿ ನದಿಯ ಕಲ್ಲಿನಲ್ಲಿ ವಿಷ್ಣು ಸ್ವರೂಪವನ್ನ ನೋಡುವಂತೆ, ಪದ್ಮರಾಗ ಶಿಲೆಯಲ್ಲಿ ತಾಯಿಯ ಸ್ವರೂಪವನ್ನ ನೋಡಬೇಕು ಅಂತ ಅನ್ನುಕೊಳ್ಳುವುದರ ಜೊತೆಯಲ್ಲಿ ಆ ಪದ್ಮರಾಗ ಶಿಲೆಯಂತೆ ಪದ್ಮದಂತೆ ಆಕರ್ಷಿಸ್ತಾ ಇರುವುದು ಯಾವುದು ನಮ್ಮನ್ನ? ಈ ಪ್ರಪಂಚ. ಆದ್ರಿಂದಲೇ ಈ ಪ್ರಪಂಚಕ್ಕೆ ನಾನು ಶಾಶ್ವತವಾಗಿರಬೇಕು ಅಂತ ಯೋಚನೆ ಮಾಡ್ತೇನೆ. ಅದಕ್ಕೋಸ್ಕರನೇ ನಾನು ಹೋಗುವ ಮೊದಲು ಛತ್ರ ಕಟ್ಟಿಸ್ತೇನೆ,
ದೇವಾಲಯ ಕಟ್ಟಿಸ್ತೇನೆ, ಅದರಲ್ಲೆಲ್ಲ ಹೆಸರು ಕೆತ್ತಿಸ್ತೇನೆ, ನಾನು ಶಾಶ್ವತವಾಗಿರಬೇಕು ಅಂತ ಇದನ್ನೆಲ್ಲ ಮಾಡ್ತೇನೆ. ಆದರೆ ನಾನು ಶಾಶ್ವತವಾಗಿ ಇರೋದಿಲ್ಲ. ಆದ್ರಿಂದ ಆ ಪದ್ಮರಾಗ ಶಿಲಾದರ್ಶನಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಾನು ಎಂಬುದು ಶಾಶ್ವತವಾಗಿ ಉಳಿಯುವಂತಹ ಒಂದು ವಸ್ತು ಅಲ್ಲ. ಅದು ಆ ನಾನು ಎಂಬುದು ಯಾರಿಗೆ ಸಂಬಂಧಪಟ್ಟಿದ್ದು? ತಾಯಿ ಎಂಬುದಕ್ಕೆ ಸಂಬಂಧಪಟ್ಟಿದ್ದು. ಆ ತಾಯಿಯ ಕಪೋಲದಲ್ಲಿ ಕಾಣುವಂಥ ಈ ಪದ್ಮದ ಈ ಪ್ರಪಂಚದ ಒಂದು ಆಕರ್ಷಣೆ ಏನಿದೆ ಅದು ಈ ಕಪೋಲದಲ್ಲಿ ಇದೆ. ಆ ಆಕರ್ಷಣೆನೇ ನಮ್ಮನ್ನು ಏನ್ ಮಾಡ್ತಾ ಇದೆ? ಮತ್ತೆ 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 ಈ ಪ್ರಪಂಚದಲ್ಲಿ ಬಂದು ಹೋಗಿ ಮಾಡುವಂತೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಏನು? ನಾನು ಮತ್ತು ನನ್ನದು ಎಂಬುದು. ನಾನು ಮತ್ತು ನನ್ನದು ಅನ್ನೋದನ್ನ ಈ ಶರೀರದಲ್ಲಿ ನಾವು ಅನ್ಕೊಂಡಿರೋದು. ಆದರೆ ಇದೆಲ್ಲವೂ ಕೂಡ ತಾಯಿಯದೇ. ಆದ್ರಿಂದ ಇಲ್ಲಿ ಆದರ್ಶ ಎಂಬ ಶಬ್ದವನ್ನ ಹೇಳಿರೋದ್ರಿಂದ ಕನ್ನಡಿಯಲ್ಲಿ ಕಾಣ್ತಾ ಇರುವುದು ನಾನು ಅಂತ ನಾನು ಅನ್ಕೊಂಡ್ರು ಅದು ನಾನಲ್ಲ. ಯಾಕೆ? ಕನ್ನಡಿಯಿಂದ ಸರಿದು ಬಂದ್ರೆ ಕನ್ನಡಿ ಮುಂದೆ ಇನ್ಯಾರು ಬರ್ತಾರೋ ಅವ್ರದ್ದು, ಕನ್ನಡಿಯಲ್ಲಿ ಯಾರು ಕಾಣ್ತಾರೋ ಅವ್ರದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಪಂಚ, ಈ ವಿಶ್ವಾಂಡ, ಈ ಬ್ರಹ್ಮಾಂಡ. ಯಾರು ಬರ್ತಾರೋ ಅವ್ರದ್ದು. ಈಗ ನಾನು ಬಂದಿದ್ದೀನಿ ನಂದು. ನಾನು ಈ ಕಡೆ ಹೋದ್ರೆ ನನ್ನ ಮಗಂದು, ನನ್ನ ಮಗಳದು, ನನ್ನ ಸೊಸೆದು, ಯಾರ್ದು. ಅವ್ರು ಹೋದ್ರೆ ಇನ್ಯಾರ್ದು. ಒಟ್ಟಿನಲ್ಲಿ ಕನ್ನಡಿ ಮುಂದೆ ಬಂದು ನಿಂತವರಿಗೆ ಸಂಬಂಧಪಟ್ಟಿದ್ದೇ ಹೊರತು ನಿಜವಾಗಿ ಅದು ಯಾರ್ದು ಅಲ್ಲ. ಆದ್ದರಿಂದ ಅಂಥ ಒಂದು ಮಹತ್ತತ್ವವನ್ನ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಅಂದ್ರೆ ಅದರಂತೆ ಭಾವಿಸ್ತಾ ಇದೆ, ಭಾವಿಸುವಂತೆ ಮಾಡ್ತಾ ಇದೆ. ಇದು ನಾನು, ಇದು ನನ್ನದು ಎಂಬ ಆಕರ್ಷಣೆಯನ್ನ ಕೊಟ್ಟು, ನಾನು ನನ್ನದು ಎಂಬ ಆಕರ್ಷಣೆಯಿಂದ ಪ್ರಪಂಚದಲ್ಲಿರುವುದನ್ನೆಲ್ಲ ಬಾಚಿ ತಬ್ಬಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ, ಆ ಪ್ರಪಂಚದಲ್ಲಿರುವುದನ್ನೆಲ್ಲ ಬಾಚಿ ತಬ್ಬಿಕೊಳ್ತಾ ನನ್ನನ್ನು ನಾನೇ ಕಳ್ಕೊಳ್ತೇನೆ. ಇದಕ್ಕೆ ಕಥೆ ಕೇಳಿರ್ತೀರಿ ನೀವು. ಯಾರೋ ಒಬ್ಬ ಗುಹೆ ಒಳಗೆ ಹೋಗ್ತಾನಲ್ಲ, ಎಲ್ಲವನ್ನ ತುಂಬಿಕೊಳ್ತಾನೆ. ನಿನಗೆ ಎಷ್ಟಾಗುತ್ತೆ ಅಷ್ಟು ನೀನು ತುಂಬ್ಕೋ, ಅಷ್ಟನ್ನು ನೀನು ತಗೊಂಡು ಬರ್ಬೋದು ಅಂತ ಅವನಿಗೆ ಅವಕಾಶ ಕೊಟ್ಟಿರ್ತಾರೆ. ಎಲ್ಲವನ್ನ ಎತ್ಕೊಂಡು ಅವನ ಮೇಲೆ ಹೇಳಕ್ ನೋಡೋ ವೇಳೆಗೆ ಅವನೇ ಸುಸ್ತಾಗಿ ಸತ್ತು ಹೋಗ್ತಾನೆ. ಅಂದ್ರೆ ಆ ರೀತಿ ನಾವು ಪ್ರಪಂಚದಲ್ಲಿರೋದನ್ನೆಲ್ಲ ಗ್ರ್ಯಾಬ್ ಮಾಡಿ ತಗೊಳ್ತೇವೆ, ತುಂಬಿಕೊಳ್ತೇವೆ ಅನ್ನುವ ಹೋರಾಟದಲ್ಲಿ ನಮ್ಮನ್ನ ನಾವು ಕಳ್ಕೊಳ್ತೇವೆ ಹೊರತು ನಾವು ಮತ್ತೆ ಅದನ್ನ ಇಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಒಂದು ಆಕರ್ಷಣೆಗೆ ಬಿದ್ದು ಪ್ರಪಂಚದಲ್ಲಿ ಆ ಗಳಿಸುವ ಹೋರಾಟದಲ್ಲಿ ಇದು ಯಾವುದು ನನ್ನದಲ್ಲವೋ ಅದರ ಕುರಿತು ಹೋರಾಡ್ತಾ, ಅದನ್ನು ಮತ್ತೆ ಬಿಡ್ತಾ, ಅದನ್ನು ಪಡ್ಕೊಳ್ಳೋಕ್ಕೆ ಮತ್ತೆ ಹುಟ್ಟುತ್ತಾ ಇದೇ ರೀತಿ ಬದುಕೋದಿದೆಯಲ್ಲ, ಈ ಪ್ರಪಂಚ ಅನ್ನುವುದು ಆ ರೀತಿ ರಾಗ ಆಕರ್ಷಣೆಯಿಂದ ಕೂಡಿದೆ. ಆ ಆಕರ್ಷಣೆ ತಾಯಿಯದು ಅನ್ನುವುದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ನಮ್ಮನ್ನ ಅದು ಭಾವಿಸೋದಿಲ್ಲ, ಪರಿಭಾವಿಸೋದಿಲ್ಲ, ಬಾಧಿಸೋದಿಲ್ಲ. ಆದ್ರಿಂದ ದೇವಿ ಇದೆಲ್ಲ ನಿನ್ನದಮ್ಮ, ಇದು ಪರಮಾತ್ಮನದು, ಇದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು ಅಂದುಕೊಂಡಾಗ ನಾನಿಲ್ಲಿ ಶಾಶ್ವತವಾಗಿರಬೇಕು, ನನ್ನ ಹೆಸರು ಶಾಶ್ವತವಾಗಿರಬೇಕು ಅನ್ನುವಂಥ ಒಂದು ಭಾವವು ಕೂಡ ನಮಗೆ ಉಳಿಯೋದಿಲ್ಲ. ಮತ್ತೆ ಈಗ ಈ ಇಷ್ಟೆಲ್ಲ ಹೇಳಿದ್ರಿಂದ ನಮಗೆ ಗೊತ್ತಾಗಿದ್ದೇನು? ಈ ಪ್ರಪಂಚ ಅನ್ನುವುದು ಏನಾಗಿದೆ? ತಾಯಿಯದೇ ಪ್ರತಿಬಿಂಬ ಆಗಿದೆ ಅನ್ನುವುದನ್ನ ತಿಳ್ಕೊಳ್ಳೋ ಅಂಥದ್ದು. ಈಗ ಒಂದು ಕಪೋಲ, ತಾಯಿಯ ಒಂದು ಕೆನ್ನೆ, ನಾವು ಮೊದಲ ದಿನ ನೋಡಿದ್ವು ಪ್ರಕಾಶ ವಿಮರ್ಶ ಅಂತ. ಪ್ರಕಾಶ ಅಂದ್ರೆ ಅದು ಒಂದು ಕಡೆ ಇರುವ ಬೆಳಕು. ಅಂದ್ರೆ ಈಗ ದೀಪ, ಈಗ ಮೇಲೆ ಗೋಡೆ ಮೇಲೆ ಇರುವಂತ ಆ ಬಲ್ಬು, ಅದು ಪ್ರಕಾಶ. ಅಲ್ಲಿಂದ ಎಲ್ಲಾ ಕಡೆ ಇಡೀ ಕೋಣೆಯನ್ನ ವಿಸ್ತರಿಸಿ ಹರಡ್ತಾ ಇದೆ. ಈ ಗೋಡೆ ತೆಗೆದುಬಿಟ್ರೆ ಗೋಡೆ ಆಚೆಗೂ ಇದೇ ಬೆಳಕೆ ಹೋಗುತ್ತೆ, ಗೋಡೆ ಆಚೆಗೂ ಇದೇ ಬೆಳಕು ಹೋಗುತ್ತೆ. ಆ ಪಕ್ಕದ ಗೋಡೆನೂ ತೆಗೆದ್ರೆ ಇದರ ವ್ಯಾಪ್ತಿ ಎಷ್ಟು ದೂರನೋ ಅಷ್ಟು ದೂರ ಈ ಬೆಳಕು ಹೋಗುತ್ತೆ. ಅದಕ್ಕೆ ನಮಗೆ ಸ್ಟ್ರೀಟ್ ಲೈಟ್ ಉದಾಹರಣೆಯಾಗಿರುತ್ತೆ. ಒಂದು ಕಂಬದಿಂದ ಮತ್ತೊಂದು ಕಂಬದವರೆಗಿನ ಬೆಳಕು ತೋರಿಸುತ್ತದು. ಅಕಸ್ಮಾತ್ ಈ ಕಂಬದಲ್ಲಿ ಬೆಳಕಿಲ್ಲ ಅಂದ್ರೆ ಇನ್ನೂ ಮುಂದಕ್ಕೂ ತಾನು ಬೆಳಕನ್ನ ತೋರಿಸಬಹುದು. ಅಂದ್ರೆ ಈ ಹರಡುವಿಕೆ ಇದೆಯಲ್ಲ, ಅದು ತಾಯಿಯ ಅಂದ್ರೆ ವಿಮರ್ಶ ರೂಪ ಅಂತ ನಾವು ಹೇಳ್ಕೊಂಡಿದ್ವಿ. ಈಗ ಒಂದು ಕೆನ್ನೆ ತಾಯಿಯ ಪ್ರಕಾಶ ರೂಪ. ಆ ಒಂದು ಕೆನ್ನೆ ಯಾವುದು? ತಾಯಿಯ
ಮೂಲ ಜ್ಯೋತಿ ಪರಂಜ್ಯೋತಿ ಸ್ವರೂಪ. ಆ ತಾಯಿಯ ಮೂಲ ಪರಂಜ್ಯೋತಿ ಸ್ವರೂಪ ನಮಗೆ ಎಲ್ಲಿ ಕಾಣಿಸ್ತಾ ಇದೆ? ಈ ವಿಶ್ವಾಂಡದಲ್ಲಿ ಕಾಣಿಸ್ತಾ ಇದೆ. ಈ ವಿಶ್ವಾಂಡದಲ್ಲಿ ಎಲ್ಲಿ ಯಾವ ರೂಪದಲ್ಲಿ ಕಾಣ್ತಿದೆ? ದೇವಸ್ಥಾನದಲ್ಲಿದೆಯಾ, ವಿಗ್ರಹದಲ್ಲಿದೆಯಾ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ನೀನು ಯಾವುದನ್ನ ಮೆಟ್ಟುತ್ತಾ ಇದೆಯೋ, ನಿನ್ನ ಕಾಲಡಿಗೆ ಸಿಕ್ಕಿದ ಕಲ್ಲು ಮಣ್ಣು ಹುಲ್ಲುಗಳ ರೂಪದಲ್ಲಿರುವುದು ತಾಯಿಯದೇ ಜ್ಯೋತಿಯ ಸ್ವರೂಪವಾದ ಚೈತನ್ಯ. ನಿನ್ನ ತಲೆಯ ಮೇಲೆ ಏನಾದರೂ ಆಭರಣಗಳಾಗಿ ನೀನು ಧರಿಸ್ಕೊಂಡಿದೆಯೋ, ಮೈಯೊಳಗೆ ಆಭರಣಗಳಾಗಿ, ಅಲ್ಲಿ ಬೆಳಗುತ್ತಾ ಇರುವುದು ತಾಯಿಯದೇ ಒಂದು ಐಶ್ವರ್ಯ. ಹೀಗೆ ನಿನ್ನೊಳಗೆ ನಾನು ಎಂಬುದಾಗಿ ಭಾವಿಸಿಕೊಳ್ಳಲಿಕ್ಕೆ ಇರುವ ಪ್ರಾಣ ಎಂಬುದು ಏನಾದರೂ ಇದೆಯೋ ಅದು ತಾಯಿಯದೇ. ಹೀಗೆ ನೀನು ನೋಡ್ತಾ ಹೋದರೆ ಆ ಯಾವ ಒಂದು ಪ್ರಕಾಶ ಒಂದು ಕೆನ್ನೆಯಲ್ಲಿದೆ, ಆ ಪ್ರಕಾಶ ಹರಡ್ತಾ ಹರಡ್ತಾ ವಿಕಾಸ ಆಗುತ್ತಾ ಹೋಗುತ್ತಾ ಎಲ್ಲದರ ಒಳಗೆ ಕಾಣ್ತಾ ಇದೆಯಲ್ಲ, ಅದು ಮತ್ತೊಂದು ವಿಮರ್ಶ ರೂಪ ಪ್ರಕಾಶವಾಗಿ ಈ ವಿಶ್ವದಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಚೈತನ್ಯ, ಎಲ್ಲ ಬೆಳಕುಗಳು. ಇದಕ್ಕೆ ಒಂದು ದೃಷ್ಟಾಂತವಾಗಿ ನಾವು ನೋಡಬಹುದು. ಒಬ್ಬ ರಾಜ ಸುಂದರವಾದ ಒಂದು ಶಿಲ್ಪ ನಿರ್ಮಾಣ ಮಾಡಿಸ್ಬೇಕಾಗಿತ್ತು ಅವನಿಗೆ. ಆ ಸುಂದರವಾದ ಶಿಲ್ಪ ನಿರ್ಮಾಣ ಮಾಡಿಸೋದಕ್ಕೋಸ್ಕರ ದೇಶಾದಿಗಳಿಂದ ಶಿಲ್ಪಿಗಳನ್ನ ಕರೆಸಿದ್ದ. ತುಂಬಾ ಅತ್ಯಂತ ನಿಪುಣರಾದಂಥ ಶಿಲ್ಪಿಗಳನ್ನ ಕರೆಸಿದ್ದ. ಆ ಶಿಲ್ಪಿಗಳಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿಕೊಂಡ. ಅವರಿಬ್ಬರು ತಾನು ಮಾಡಬೇಕಾದಂಥ ಶಿಲ್ಪ ಕೆಲಸಕ್ಕೆ ಅರ್ಹರಾದವರು ಅಂತ. ಅವರಿಬ್ಬರಿಗೆ ಕಾಲ ಕೊಟ್ಟ. ಅಂದರೆ 1 ತಿಂಗಳ ಅವಧಿ ಅಥವಾ 3 ತಿಂಗಳ ಅವಧಿ, ಈ ರೀತಿ ಕಾಲ ಕೊಟ್ಟ. ನೀವು ಕೆಲಸ ಇಷ್ಟರೊಳಗೆ ನನಗೆ ಬೇಕಾದಂಥ ಈ ಒಂದು ಶಿಲ್ಪವನ್ನು ನಿರ್ಮಾಣ ಮಾಡಬೇಕು, ಅಂದರೆ ಈ ಒಂದು ಸುಂದರವಾದ ಕೆತ್ತನೆಯ ಕೆಲಸವನ್ನ ಮಾಡಬೇಕು ಅಂತ ಹೇಳ್ದ. ಹಾಗೆ ಆಗಲಿ ಅಂತ ಇಬ್ಬರು ಒಪ್ಕೊಂಡ್ರು. ಇಬ್ಬರಿಗೂ ಎದುರು ಬದುರು ಜಾಗವನ್ನ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಪರದೆ ಹಾಕಿದ್ದಾರೆ. ಒಬ್ರನ್ನ ಒಬ್ರು ನೋಡುವಂತಿಲ್ಲ. ಇಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇವನು ಬಹಳ ಶ್ರಮ ವಹಿಸಿ, ಈ ಕಡೆಯವನು ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ಕೆಲಸ ಮುಗಿದು ರಾಜ ಕೊಟ್ಟಂತ ಅವಧಿ ಮುಗೀತು, 3 ತಿಂಗಳು. ರಾಜ ಹಿಂದಿನ ದಿವಸ ಹೇಳಿ ಕಳಿಸಿದ್ದ, ಎಲ್ಲ ಸಿದ್ಧವಾಗಿದೆಯೋ, ನಾಳೆ ನಾನು ಬರಬಹುದೋ ನೋಡೋದಕ್ಕೆ? ಖಂಡಿತವಾಗಿ ಮಹಾಸ್ವಾಮಿ ಬರಬಹುದು. ಇಬ್ರು ಹೇಳಿದ್ರು, ಇಬ್ರು ಶಿಲ್ಪಿಗಳು ಕೂಡ ಖಂಡಿತ ಬರಬಹುದು ಅಂತ ಹೇಳಿದ್ರು. ರಾಜ ಬಂದವನು ಮೊದಲು ಈ ಒಂದು ಶಿಲ್ಪಿಯ ಭಾಗಕ್ಕೆ ಬಂದ. ನೋಡ್ತಾನೆ, ಅದ್ಭುತ, ಪರಮಾದ್ಭುತ, ಎಂಥ ಒಂದು ರೀತಿಯ ಸುಂದರ ಶಿಲ್ಪ ಇಲ್ಲಿದೆ ಅಂದ್ರೆ ಕಣ್ಣು ಆ ಶಿಲ್ಪದಿಂದ ತೆಗಿಯಕ್ಕಾಗಲ್ಲ. ಅಂಥ ಒಂದು ಸೌಂದರ್ಯದ ಖನಿಯಾಗಿದೆ. ಅದನ್ನ ನೋಡ್ತಾನೇ ಇದ್ದಾನೆ ರಾಜ. ಈಗ ಇನ್ನೊಂದು ಶಿಲ್ಪಿ ಏನು ಮಾಡಿದಾನೆ, ಅವನ ಶಿಲ್ಪದ ಸೌಂದರ್ಯವನ್ನ ನೋಡಬೇಕು ಅಂತ ಇವನಿಗೆ ಆಸೆ ಆಗುತ್ತಾ ಇದೆ. ಆದ್ರಿಂದ ಇಬ್ರು ತಯಾರಿದ್ದೀವಿ ಅಂದ್ರಲ್ಲ, ಅದಕ್ಕೇನು ಮಾಡ್ದ, ಈ ಮಧ್ಯದ ಪರದೆಯನ್ನ ಹೀಗೆ ಸರಿಸಿ ಅಲ್ಲಿ ಹೋಗಬೇಕು, ಅಲ್ಲಿ ಹೋಗ ಬದಲು ಇಲ್ಲಿ ನಿಂತೆ ನೋಡೋಣ ಅನ್ನೋದಕ್ಕೆ ಮಧ್ಯದ ಪರದೆಯನ್ನ ಸರಿಸ್ದ. ಅಲ್ಲಿ ಕಾಣಿತು ಪರಮಾದ್ಭುತವಾದ ಒಂದು ದೃಶ್ಯ, ಪರಮಾದ್ಭುತವಾದ ಶಿಲ್ಪ. ಅವನು ಏನು ಮಾಡಿರ್ಲಿಲ್ಲ, ಏನು ಮಾಡ್ತಾ ಇದ್ದ, ಗೋಡೆನ ಕ್ಲೀನು ಹೊಳೆಯುವ ಹಾಗೆ ಮಾಡಿದ್ದಾನೆ. ಇಲ್ಲಿರೋದೆ ಅಲ್ಲಿ ಕಾಣ್ತಾ ಇರೋದು, ಆದ್ರೆ ಇಲ್ಲಿದಕ್ಕಿಂತ ಅದು ಪರಮ ಅದ್ಭುತವಾಗಿ ಕಾಣುವಂತೆ ಮಾಡಿದ್ದೇನಾಗಿದೆ, ಆ ಗೋಡೆಯ ಅದು ನೋಡಿ. ಇದು ತಾಯಿಯ ಪರಿಭಾವಿಕ ಪೋಲಭೂಹು. ತಾಯಿ ಪರಮ ಸುಂದರಿನೋ, ಈ ವಿಶ್ವ ಪರಮ ಸುಂದರನೋ ಅಂತ ನಾವು ನೋಡೋದಕ್ಕೆ ಹೊರಟ್ರೆ, ವಿಶ್ವವೂ ಎಷ್ಟು ಸುಂದರವೋ. ವಿಶ್ವ ತಾನೇ ನಮ್ಮನ್ನು ಎಳೀತಿರೋದು, ಇಲ್ಲಿಗೇ ಇರಬೇಕು ಅಂತ ನಮ್ಮನ್ನು ಎಳೀತಿರೋದು ವಿಶ್ವ. ಆ ವಿಶ್ವದ ಸೌಂದರ್ಯಕ್ಕೆ ಸಮ ಸೌಂದರ್ಯ ಎಲ್ಲಿದೆ? ತಾಯಿಯಲ್ಲಿದೆ. ತಾಯಿಯ ಸೌಂದರ್ಯಕ್ಕೆ ಪರಮ ಇದು ಎಲ್ಲಿದೆ? ವಿಶ್ವದಲ್ಲಿದೆ. ಆದ್ರಿಂದ ವಿಶ್ವವನ್ನ ನಾವು ಹೇಗೆ ನೋಡಬೇಕು, ನಮ್ಮ ಕಣ್ಣು ಯಾವ ರೀತಿ ಇರಬೇಕು? ವಿಶ್ವ ಎಂಬುದು ತಾಯಿಯ ಪರಮ ಸೌಂದರ್ಯದ ನೆಲೆ. ವಿಶ್ವದಲ್ಲಿ ನೋಡಿ, ಎಲ್ಲೋ ನೆಲದಲ್ಲಿ ಹರಡಿಕೊಂಡು ಹೋಗಿರುತ್ತೆ, ಇಷ್ಟಿಷ್ಟೇ ಎಲೆ ಇರುತ್ತೆ, ಇಷ್ಟೇ ಹೂವಿರುತ್ತೆ, ಎಂಥ ಅಂದ ಇರುತ್ತೆ. ಆ ಹೂವನ್ನ ನೋಡಿದಾಗ ಎಂಥ ಅಂದ. ಆ ಪುಟ್ಟು ನಮ್ಮ ಇದರೊಳಗೆ 2 ಹೂ ಕೂತ್ಕೋಬಹುದು. ಅಂದ್ರೆ ಆ ಸೌಂದರ್ಯವನ್ನ ನೀವು ನೋಡ್ತಾ ಹೋಗಿ, ಅದು ಪದ್ಮರಾಗ ಶಿಲಾದರ್ಶ. ಆ ಪದ್ಮರಾಗದಂತೆ
ಸೆಳೆಯುವಂಥ ಒಂದು ಸೌಂದರ್ಯದ ರಾಶಿ, ಸೌಂದರ್ಯದ ಖನಿ, ನೋಡುವ ಕಣ್ಣು ಬೇಕಷ್ಟೇ. ವಿಶ್ವದಲ್ಲಿ ಎಲ್ಲಿಂದ ಎಲ್ಲಿ ಸಾಗಿದರೂ ನಿಮಗೆ ಆ ಪರಮ ಅದ್ಭುತ ಕಾಣುತ್ತೆ. ಆದ್ದರಿಂದಲೇ ಕಪೋಲಕ್ಕೆ ಅದನ್ನ ಹೋಲಿಕೆಯಾಗಿ ಕೊಟ್ಟಿದ್ದಾರೆ. ಮತ್ತೆ ಭೂಹು ಎಂಬ ಶಬ್ದ ಹೇಳಿದ್ದಾರೆ. ಅದನ್ನ ಪರಿಭಾವಿ, ನಾವು ಯಾವ ರೀತಿ ಭಾವಿಸ್ಕೊಳ್ಬೇಕು ಎಲ್ಲ ಅಷ್ಟೇ ಅಲ್ವಾ. ಭಾವನೆಗೆ ಅನುಗುಣವಾಗಿ ವಿಷಯ ಇದೆ. ಇದು ನಮ್ಮ ಜೀವನದಲ್ಲಿ ಅನುಭವದಲ್ಲಿ ಇರುತ್ತೆ. ಒಬ್ಬ ವ್ಯಕ್ತಿಯನ್ನ ಬಹಳ ಪ್ರೀತಿಸ್ತಾ ಇರ್ತೇವೆ, ಬಹಳ ಇಷ್ಟಪಡ್ತಿರ್ತೇವೆ, ಅವರಿಲ್ಲದೆ ನಮ್ಮ ಬದುಕೇ ಇಲ್ಲ ಅನ್ನುವಂತೆ ಇರ್ತೇವೆ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ವೈಮನಸ್ಯ ಬಂದ್ರೆ ಅವರು ಮಾಡಿದ್ದೆಲ್ಲ ತಪ್ಪು, ಅವರು ನೋಡಿದ್ದೆಲ್ಲ ತಪ್ಪು, ಅವರು ಮುಟ್ಟಿದ್ದೆಲ್ಲ ತಪ್ಪು, ಅವರೇ ಕಸ, ಅವರಿಗಿಂತ ಆ ರೀತಿ ಬರುತ್ತೆ ತಾನೆ. ಅಂದ್ರೆ ಅಲ್ಲಿ ಇದ್ದಿದ್ದು ಯಾವುದು? ವ್ಯಕ್ತಿ ಅದೇ ಇದೆ, ಭಾವನೆ ಮಾತ್ರ ಬದಲಾಯಿತು. ಆದ್ರಿಂದ ಪರಿಭಾವಿ, ನೀನು ಪ್ರಪಂಚವನ್ನ ಯಾವ ರೀತಿಯಾಗಿ ಭಾವಿಸ್ಕೊಳ್ಬೇಕಪ್ಪ ಅಂತ ಕೇಳಿದ್ರೆ, ಈ ಪ್ರಪಂಚವನ್ನ ಆ ತಾಯಿಯ ಒಂದು ಗೋಡೆಯಾಗಿ, ತಾಯಿಯ ಗೋಡೆಯಾಗಿ ನೀನು ಭಾವಿಸ್ಕೊಂಡ್ರೆ ಆ ತಾಯಿಯ ಪರಮ ಸೌಂದರ್ಯ ಅಲ್ಲಿ ಇದೆ. ಆದ್ರಿಂದ ವಿಶ್ವವೆಲ್ಲವೂ ಕೂಡ ಆ ತಾಯಿಯ ಪರಮ ಸೌಂದರ್ಯವಾಗಿ ಇದೆ ಅದನ್ನ ನಮಗೆ ಶಾಸ್ತ್ರಗಳು ಕೂಡ ಹೇಳುತ್ತೆ. ಏತಸ್ಮಿನ್ನೇವ ಕಾಲೇತು, ಯಾವ ಕಾಲದಲ್ಲಿ ತಾಯಿ ತಾನು ಸೃಷ್ಟಿ ಮಾಡಬೇಕು ಎನ್ನುವ ಸಂಕಲ್ಪವನ್ನ ಮಾಡಿಕೊಂಡ್ಲೋ ಆಗ ಸ್ವಬಿಂಬಂ ಪಶ್ಯತಿ ಶಿವ, ಅವಳು ತನ್ನದೇ ಬಿಂಬವನ್ನ ನೋಡ್ಕೊಂಡ್ಲಂತೆ. ಯಾವಾಗ ಅವಳು ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡ್ಲು ಆಗ ಅವಳು ತನ್ನದೇ ಬಿಂಬವನ್ನ ತಾನು ನೋಡಿಕೊಂಡ್ಲು. ತದ್ಬಿಂಬಂತು ಭವೇತ್ ಮಾಯಾ. ಒಂದು ಅರ್ಧ ಗಂಟೆ ಆಗುತ್ತೆ, ಬನ್ನಿ ಕೂತ್ಕೊಳ್ಳಿ. ಹಲೋ ಪ್ಲೀಸ್ ಹಿಂದ್ಗಡೆ ಬಂದಿದ್ದು ಅಲ್ಲೇ ಕೂತ್ಕೊಳ್ಳಿ. ತದ್ಬಿಂಬಂತು ಭವೇನ್ ಮಾಯಾ, ಅವಳ ಬಿಂಬ ಯಾವುದೀಗ? ಈಗ ನಾವು ನೋಡಿದ್ವಿ ನೋಡಿ, ಅವನು ಮಾಡಿದ್ನಲ್ಲ ಅದು ಬಿಂಬಂತು ಭವೇನ್ ಮಾಯಾ. ಈಗ ಅದನ್ನ ಆಶ್ರಯಿಸಿಕೊಂಡು ಅವಳೇನು ಮಾಡಿದ್ಲು? ಸೃಷ್ಟಿ ಕಾರ್ಯವನ್ನ ಮಾಡಿದ್ಲು. ಈಗ ನಾ ಹೇಳಿದ್ದೆಲ್ಲ ಶಾಸ್ತ್ರವಾಕ್ಯ ಅನ್ನೋದಕ್ಕೆ ಈ ವಾಕ್ಯವನ್ನ ಉದಾಹರಣೆಯಾಗಿ ತೋರಿಸ್ತೆ. ಆದ್ರಿಂದ ತಾಯಿಯ ಈ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು, ಆ ತಾಯಿಯ ಆದ್ರಿಂದ ಅವಳು ಏನು ಮಾಡಿದ್ಲು? ಯಾವ ಈ ಮಾಯೆಯನ್ನ ಆಶ್ರಯಿಸಿಕೊಂಡು, ಮಾಯೆ ಆದ್ರಿಂದ ಮೊದಲು ಅವಳು ಅನ್ಕೊಂಡಿದ್ದೇನು? ಏತಸ್ಮಿನ್ನೇವ ಕಾಲೇ, ತಾನು ಅವಳು ಒಬ್ಳೇ ಇದ್ಲು. ಅವಳೇನಾಗ್ಲು? ಒಬ್ಳೇ ಇದ್ದಾಗ ಸ ಏಕಾಕಿ ನ ರಮತ, ಒಬ್ಬನೇ ಇದ್ದಾಗ ಆನಂದ ಇಲ್ಲ, ಒಬ್ಬರ ಜೊತೆಯಲ್ಲಿ ಬಂದಾಗ ಆನಂದ. ಅದರಿಂದ ಬಹುಸ್ಯಾಮ್, ನಾನು ತುಂಬಾ ಆಗಬೇಕು, ಹಾಗೆ ನಾನು ತುಂಬಾ ಆಗಬೇಕು ಅನ್ಕೊಂಡಾಗ ಅವಳು ಆಶ್ರಯಿಸಿದ್ದೇನು? ಏತಸ್ಮಿನ್ನೇವ ಕಾಲೇತು ಸ್ವಬಿಂಬಂ, ತನ್ನದೇ ಬಿಂಬವನ್ನ ಅವಳು ಆಶ್ರಯಿಸಿಕೊಂಡ್ಲು. ಆ ತನ್ನದೇ ಬಿಂಬ ಅದನ್ನ ನೋಡಿದ್ಲು. ಅದು ಯಾವುದದು? ಶಿವ, ಮಂಗಳಮಯವಾದಂಥ ಒಂದು ಬಿಂಬ ಅದಾಗಿತ್ತು. ಆದ್ದರಿಂದ ಅವಳು ತದ್ಬಿಂಬಂ ಭವೇತ್ ಮಾಯಾ, ಆ ಬಿಂಬವೇ ಮಾಯೆಯಾಗಿ, ಮಾಯೆಯೇ ಈ ಸೃಷ್ಟಿಯಾಗಿ ವಿಸ್ತಾರವಾದ ಒಂದು ಪ್ರಪಂಚವಾಗಿ ವಿಕಾಸಗೊಳ್ಳಿತು. ಆದ್ದರಿಂದ ಆ ಒಂದು ಬಿಂಬವನ್ನ ತಾನು ಮಾಯೆಯಾಗಿಟ್ಕೊಂಡು ತನ್ನನ್ನ ತಾನು ಶಿವವಾಗಿ ಭಾವಿಸಿಕೊಂಡು ಅದನ್ನೇ ತನ್ನ ಭರ್ತೃವಾಗಿ ತಾನು ಆಶ್ರಯಿಸಿಕೊಂಡಳು ಎಂಬುದಾಗಿ ಕಥಾಭಾಗ ಬರುತ್ತೆ. ಅಂದ್ರೆ ಸೂತ್ರ ಹೇಳುತ್ತೆ. ಇದನ್ನ ಬ್ರಹ್ಮಸೂತ್ರವೂ ಕೂಡ, ಬ್ರಹ್ಮಸೂತ್ರ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಿದ್ಧಾಂತಗಳಿಗೆ ಮೂಲವಾಗಿರುವಂಥ ಒಂದು ಸಿದ್ಧಾಂತ, ಬಾದರಾಯಣರು ಬರೆದಿರುವಂಥ ಒಂದು. ಅದರಲ್ಲಿ ಹೇಳ್ತಾರೆ ಸಂಬಂಧ ಅನುಪಪತ್ತೇಹೆ. ಈಗ ನಾವು ನೋಡಿದ್ವಲ್ಲ, ಈ ಗೋಡೆಯಲ್ಲಿ ಬಂದಂಥ ಒಂದು ಚಿತ್ರ, ಆ ಗೋಡೆಯಲ್ಲಿರುವ ಚಿತ್ರಕ್ಕೆ ಏನು ಸಂಬಂಧ? ಬಿಂಬ ಪ್ರತಿಬಿಂಬ ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಪ್ರಪಂಚಕ್ಕೆ, ಪ್ರಪಂಚದಲ್ಲಿರುವ ವಸ್ತುಗಳಿಗೆ ನನಗೆ ಸಂಬಂಧ ಏನು ಇಲ್ಲ. ಯಾವ್ರಿಗೆ ಸಂಬಂಧ? ಪರಮಾತ್ಮನಿಗೆ ಅದು ಸಂಬಂಧ, ಪರಮ ವಸ್ತುವಿಗೆ ಅದು ಸಂಬಂಧವೇ ಹೊರತು ನಾನು ಅನ್ನುವುದಕ್ಕೆ, ನನ್ನದು ಎಂಬುದಕ್ಕೆ ಇಲ್ಲಿ ಸಂಬಂಧ ಎಂಬುದು ಇಲ್ಲ.
ಅನ್ನುವ ಒಂದು ತತ್ವವನ್ನ ನಾವು ಎಲ್ಲಿ ನೋಡ್ತಾ ಇದ್ದೇವೆ? ಸ್ವಬಿಂಬ ಮತ್ತು ವಿಶ್ವ ಅಂದ್ರೆ ವಿಶ್ವವನ್ನ ತನ್ನದೇ ಬಿಂಬವಾಗಿ ತಾಯಿ ತಾನು ಕಂಡುಕೊಂಡಳು ಅನ್ನುವ ರೂಪದಲ್ಲಿ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು ಎಂಬುದಾಗಿ ಇದೆ. ಆದ್ರಿಂದ ಪ್ರತಿ ರುಚಿ ರುಚಿರೆ, ಯಾವುದು ಕಾಂತಿಯುಕ್ತವಾಗಿ ನಿಮಗೆ ಕಾಣುತ್ತೋ, ಈಗ ನಾವು ಹೇಳಿದ್ವಲ್ಲ, ನೆಲದಲ್ಲೇ ಹೋಗುವ ಪುಟ್ಟ ಪುಟ್ಟ ಬೇಡ, ಈ ಒಂದು ಪುಷ್ಪವನ್ನೇ ತಗೊಂಡ್ರೆ ಇದರಲ್ಲಿ ಇದು ಅರಳಿರುವ ಒಂದು ಗಣನೆಯನ್ನ ತಗೊಂಡ್ರೆ ಅದರ ಒಂದು ಲೆಕ್ಕಾಚಾರ ಇದೆ. ಪ್ರತಿಯೊಂದು ಪುಷ್ಪದ ಲೆಕ್ಕಾಚಾರ ಅದನ್ನೆಲ್ಲ ನಾವು ಗಮನಿಸಿಕೊಂಡಾಗ ಅದರಲ್ಲಿ ಒಂದು ಸೌಂದರ್ಯ ಇದೆ, ಅದರಲ್ಲೊಂದು ಕಾಂತಿ ಇದೆ, ಅದರಲ್ಲೊಂದು ಶಕ್ತಿ ಇದೆ. ಅದನ್ನ ಗಮನಿಸಿಕೊಂಡಾಗ ಪ್ರತಿ ರುಚಿ ರುಚಿರೇ, ಈಗ ನಾವು ಹೇಳಿದ್ವಲ್ಲ ಕುಡ್ಯೆ, ಅದೆಲ್ಲ ಎಲ್ಲಿ ಬಿಂಬಿತ ಆಗ್ತಾ ಇದೆ? ಈ ಗೋಡೆಯಲ್ಲಿ ತಾಯಿಯ ಸೌಂದರ್ಯ ಇಲ್ಲಿ ಪ್ರತಿಬಿಂಬಿತ, ಇಲ್ಲಿ ಪ್ರತಿಬಿಂಬಿತ, ಇಲ್ಲಿ ಪ್ರತಿಬಿಂಬಿತ, ಇಲ್ಲಿ ಪ್ರತಿಬಿಂಬಿತ. ಆದ್ರಿಂದ ವಿಶ್ವ ಎನ್ನುವುದನ್ನ ತಾಯಿಯ ಗೋಡೆಯಾಗಿ ನಾವು ಭಾವಿಸಿಕೊಂಡ್ರೆ, ಆ ಗೋಡೆ ಯಾವ ರೀತಿ ಮಾಡಿದ ಗೋಡೆ? ಶುದ್ಧವಾಗಿ ಮಾಡಿರುವ ಗೋಡೆಯಾಗಿದ್ರೆ ಆ ತಾಯಿಯ ಬಿಂಬವೇ ಅಲ್ಲಿ ಪ್ರತಿಬಿಂಬಿತ ಆಗಿರಬೇಕು. ಅಂಥ ಒಂದು ಇದಾಗಿ ನಾವು ಕಾಣಬೇಕು ಅನ್ನುವುದನ್ನ ಹೇಳ್ತಾ, ಆದ್ರಿಂದ ಈ ಬಿಂಬ ಪ್ರತಿಬಿಂಬ ಭಾವದಲ್ಲಿ ತಾಯಿಯ ಸ್ವರೂಪವನ್ನ ಭಾವಿಸಿಕೊಂಡು ಈಗ ಮುಂದಕ್ಕೆ ನಾವು ಹೋಗ್ತಾ ಇರುವ ನಾಮ ಯಾವುದು? ನವ ವಿದ್ರುಮ ಬಿಂಬ ಶ್ರೀ ನ್ಯಕ್ಕಾರಿ ರದನ ಛದ. ಈಗ ನಾವು ಕೆನ್ನೆಯಿಂದ ಎಲ್ಲಿಗೆ ಬಂದ್ವಿ? ಹಲ್ಲು ಮತ್ತೆ ತುಟಿಗಳ ಒಳಗೆ ಬಂದಿದ್ದೇವೆ. ನವವಿದ್ರುಮ ಹೊಸದಾದ ಹವಳ ಎನ್ನುವುದು ಸಮುದ್ರದಲ್ಲಿ ಇರುವ ಒಂದು ಬಳ್ಳಿಗಳಲ್ಲಿರುವ ಒಂದು ಪುಷ್ಪ ಅಥವಾ ಹಣ್ಣು ಅಂತ ಹೇಳ್ತಾರೆ. ಅಂದ್ರೆ ಅದು ಆಗ ತಾನೇ ಪಕ್ವ ಆಗುತ್ತಾ ಇದ್ರೆ, ಹವಳದ ಬಣ್ಣ ನಮಗೆಲ್ಲ ಗೊತ್ತಿದೆ, ಅದು ತುಂಬಾ ಕೆಂಪಲ್ಲ, ತುಂಬಾ ಈಗ ನಾವು ಕಮಲವನ್ನ ನೋಡಿದ್ವಲ್ಲ, ಕಮಲಕ್ಕಿಂತ ಸ್ವಲ್ಪ ಬೇರೆಯದಾದಂಥದ್ದೇ ಬಣ್ಣ. ಆದರೆ ಆ ಕೆಂಪು ಬಣ್ಣದ ಬಿಳಿ ಮಿಶ್ರಿತ ಕೆಂಪು ಅಂತ ಅನ್ಕೊಳ್ಳೋಣ, ಡಾರ್ಕ್ ರೆಡ್ ಇಲ್ಲ, ಬಿಳಿಯನ್ನ ಕಲಸಿದ್ರೆ ಆ ಕೆಂಪಿನಲ್ಲಿ ಯಾವ ಬಣ್ಣ ಇರುತ್ತೋ ಅದು. ನವವಿದ್ರುಮ ಹೊಸದಾದ, ವಿದ್ರುಮ ಅಂದ್ರೆ ಹವಳ, ನವವಿದ್ರುಮ ಬಿಂಬ ಆ ಹವಳದ ಬಿಂಬದಂತೆ ಅಂದ್ರೆ ಹವಳದ ಪ್ರತಿಬಿಂಬದಂತೆ ಇರುವ ಶ್ರೀ ಅಂದ್ರೆ ಕಾಂತಿ. ನವವಿದ್ರುಮ ಬಿಂಬ ಶ್ರೀ. ನ್ಯಕ್ಕಾರಿ ಅಂದ್ರೆ ಅದನ್ನ ಹಿಂದಕ್ಕೆ ಹಾಕೋದು, ಅಂದ್ರೆ ಹೊಸದಾದ ಹವಳದ ಕಾಂತಿ ಏನಿದೆ, ಆ ಹೊಸದಾದ ಹವಳದ ಸೌಂದರ್ಯ ಕಾಂತಿಯನ್ನು ಕಡೆಗಣಿಸುವ ಯಾವುದದು? ರದನ ಛದ. ಆಕೆಯ ರದನ ಅಂದ್ರೆ ಹಲ್ಲು, ಛದ ಅಂದ್ರೆ ಮತ್ತೆ ಜ್ಯೋತಿ ಕಾಂತಿ. ಆದ್ರಿಂದ ಆಕೆಯ ಹಲ್ಲುಗಳ ಕಾಂತಿ ಯಾವ ರೀತಿಯಲ್ಲಿದೆ ಅಂತ ಕೇಳಿದ್ರೆ ಹೊಸದಾದ ಹವಳದ ಕಾಂತಿಯಿಂದ ಕೂಡಿದೆ. ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ರದನ ಛದ. ಅವಳ ಹಲ್ಲುಗಳು ಆ ಹವಳದಂತೆ ಇದೆ ಅಂದ್ರೆ ಹಲ್ಲು ಚೆನ್ನಾಗಿ ಉಜ್ಜಿಲ್ಲ, ಎಲ್ಲ ಬಣ್ಣವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಚೆನ್ನಾಗಿ ಬ್ರಷ್ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲ. ಅಲ್ಲಿ ವಿದ್ರುಮ ಎನ್ನುವುದು ಭಗವಂತನೊಡನೆ ಸೇರಿಸುವ ಒಂದು ಬಳ್ಳಿ, ಅದನ್ನ ತತ್ವವಾಗಿ ಇಟ್ಕೊಂಡಿದ್ದಾರೆ. ಆದ್ರಿಂದ ಈ ಒಂದು ತಾಯಿಯ ಮೋಹಕವಾದ ನಗೆ, ಆ ಮೋಹಕವಾದ ನಗೆ ಏನ್ ಮಾಡುತ್ತೆ? ದಂತ ಕಾಂತಿ ಹೊರಗೆ ಪ್ರಸರಿಸುತ್ತೆ. ಹೇಗೆ ಪದ್ಮರಾಗ ತೋರಿಸಿದ್ವಲ್ಲ, ಆ ಹೊರಗೆ ಪ್ರಸರಿಸಿದ ಆ ದಂತ ಕಾಂತಿಯಿಂದ ಎಲ್ಲ ವಿದ್ಯೆಗಳು ಕೂಡ ಲೋಕದಲ್ಲಿ ಬೆಳಗುತ್ತಾ ಹೋಗುತ್ತೆ, ವಿಕಾಸಗೊಳ್ಳುತ್ತಾ ಹೋಗುತ್ತೆ. ಆದ್ರಿಂದ ಅದಕ್ಕೆ ತಕ್ಕಂತೆ ಮುಂದಿನ ನಾಮ ಏನಿದೆ? ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯ ಉಜ್ವಲ ಅಂತ ಇದೆ. ಅದು ಮತ್ತೆ ಈ ನವವಿದ್ರುಮ ಎರಡು ಸೇರಿ ನಮಗೆ ಪೂರ್ಣವಾದ ಒಂದು ಅರ್ಥವನ್ನ ಕೊಡುತ್ತೆ. ಆದ್ರಿಂದ ಈ ತಾಯಿಯ ದಂತಗಳಿದೆಯಲ್ಲ, ಆ ದಂತಗಳಿಂದ ಹೊರಹೊಮ್ಮುವ ಕಾಂತಿ ವಿದ್ಯೆ. ಅದು ಯಾಕೆ ವಿದ್ಯೆ ಅಂತ ನಾವು ತಗೊಳ್ಳೋದಾದ್ರೆ ಇದನ್ನ ಮಧುವಿದ್ಯಾ ಎಂಬುದಾಗಿ ಕರೀತಾರೆ. ಮಧುವಿದ್ಯಾ ಅಂತ ಹೇಳಿದರೆ ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಮಗೆ ಬರುವಂಥದ್ದು. ಇದನ್ನ ಇದಕ್ಕೆ ಸೂರ್ಯನನ್ನ ನಾವು ದಿನ ನೋಡ್ತೇವಲ್ವಾ, ಮೊದಲು ಸೂರ್ಯನ ಕಲ್ಪನೆ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಭಾರ ಆಗುತ್ತಾ ಯಾರಿಗಾದ್ರೂ? ಸೂರ್ಯನನ್ನ ಮೊದಲು ನೋಡ್ತೇವಲ್ಲ ಬೆಳಗ್ಗೆ,
ಬೆಳಗ್ಗೆ ನೋಡುವಾಗ ಸೂರ್ಯನಲ್ಲಿ ಕೆಂಪು ಬಣ್ಣ ಇದೆ ಅಲ್ವಾ? ಆ ಕೆಂಪು ಬಣ್ಣದಿಂದ ಸ್ವಲ್ಪ ಒಳಕ್ಕೆ ಬಂದ್ರೆ ಏನು ಬಣ್ಣ ಕಾಣುತ್ತೆ? ಬಿಳಿ, ಸ್ವಲ್ಪ ಬಿಳಿ ಬಣ್ಣ, ಅದು ನಿಮಗೆ ಹವಳದ ಬಣ್ಣದಂತೆ ಕಾಣುತ್ತೆ. ಇನ್ನು ಸ್ವಲ್ಪ ಒಳಕ್ಕೆ ಬಂದ್ರೆ ಸೂರ್ಯನೇ ನೋಡ್ತಾ ಇದ್ರೆ ಸ್ವಲ್ಪ ಕಪ್ಪು ಕಾಣುತ್ತೆ. ಇನ್ನೂ ನೀವು ಸೂರ್ಯನೇ ನೋಡ್ತಾ ಇದ್ರೆ ಡಾರ್ಕ್ ಕಪ್ಪಾದಂತೆ ಕಾಣುತ್ತೆ. ಕಣ್ಣು ಕೂಡ ಕತ್ತಲಾಗ್ಬಿಡ್ತೇನೋ ಅನ್ಸುತ್ತೆ. ಹಾಗೆಯೇ ನೀವು ಸೂರ್ಯನ ಬೆಳಗ್ಗೆ ನೋಡಬೇಕು, 6 ಗಂಟೆ 6 ಅಂದ್ರೆ ಉದಯವಾಗೋ ಸಮಯದಲ್ಲಿ. ಆಗ ನೋಡಿದ್ರೆ ಸೂರ್ಯ ನೀವು ನೋಡ್ತಾನೇ ಇದ್ರೆ ಆ ಸೂರ್ಯನ ಕಿರಣಗಳೆಲ್ಲ ಹೊರಗಡೆ ಇದೆ. ಇಲ್ಲಿ ಒಳಗಡೆ ಒಂದು ವೃತ್ತ ಕಾಣುತ್ತೆ. ಆ ವೃತ್ತದಲ್ಲಿ ನೀರಿನಂತೆ ಜುಳು 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 ಹರಿತಾ ಇರೋದೊಂದು ಕಾಣುತ್ತೆ. ನೀವು ಗಮನಿಸಿ, ಇಲ್ಲಿವರೆಗೆ ಗಮನಿಸಿಲ್ಲ ಅಂದ್ರೆ ನೋಡಿ, ಸೂರ್ಯನನ್ನ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಈಗ ನಾವು ಹೇಳ್ತಿರೋದು ಏನಂತ. ಇದನ್ನ ದೃಷ್ಟಾಂತವಾಗಿ ಕೊಟ್ಟು ಈಗ ಇದು ಯಾವುದು ಪದ್ಮರ ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ, ಆ ಎರಡೂ ಸೇರಿ ಈ ವಿದ್ಯೆಯನ್ನ ಹೇಳ್ತಾ ಇದೆ. ಸೂರ್ಯನಲ್ಲಿ ಯಾವ ಒಂದು ಕೆಂಪು ಬಣ್ಣವನ್ನ ನೋಡ್ತಾ ಇದ್ದೇವೆ, ಆ ಕೆಂಪಿನಿಂದ ಒಳಕ್ಕೆ ನಾವು ಬಂದಾಗ ಸೂರ್ಯನಲ್ಲಿ ಯಾವ ಹಳದಿ ಅಥವಾ ತಿಳಿಯಾದ ಹಳದಿಯ ಬಣ್ಣ ಅಂದ್ರೆ ಹಿರಣ್ಯ ವರ್ಣ ಕಾಣ್ತಾ ಇದ್ದೇವೆ, ಅದನ್ನ ಮೀರಿ ಒಳಗೆ ಬಂದಾಗ ಯಾವ ಕಪ್ಪು ಕಾಣ್ತಾ ಇದ್ದೇವೆ, ಅದನ್ನೂ ಮೀರಿ ಒಳಗೆ ಬಂದಾಗ ಯಾವ ದಟ್ಟ ಕಪ್ಪು ಬಣ್ಣ ಕಾಣ್ತಾ ಇದ್ದೇವೆ, ಅದನ್ನೂ ಮೀರಿ ಒಳಗೆ ಬಂದ್ರೆ ನೀರಿನಂತೆ ಹರಿಯುವ ಅದು ಏನು ವೃತ್ತವೊಂದು ಕಾಣುತ್ತೆ. ವೃತ್ತದ ಒಳಗೆ ನೀವು ಕಂಡ್ರೆ ಮಾತ್ರ ಇದು ನಿಮ್ಮ ಕಣ್ಣೊಳಗೆ ಚಿತ್ರ ಬರುತ್ತೆ. ಅದರ ಒಳಗೆ ಸುಮ್ಮನೆ ಹೀಗ ಹೋಗ್ತಾ ಇರುವಂತೆ ಕಾಣುತ್ತೆ. ಸೂರ್ಯನೇ ನೋಡ್ತಾ ಇರಬೇಕು. 1 ಸೆಕೆಂಡ್ ಸಾಕು, 1 ಸೆಕೆಂಡು ನೋಡಕ್ಕಾಗಲ್ಲ, ಆದರೆ ಅಷ್ಟರಲ್ಲೇ ನಿಮಗೆ ಇಷ್ಟು ದೃಶ್ಯ ಕಾಣುತ್ತೆ. ಇದು ಏನೇನನ್ನ ತೋರಿಸ್ತಾ ಇದೆ ಅಂತ ನಮಗೆ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಮೊದಲನೆಯದು ಕೆಂಪು ಬಣ್ಣ ವಸುತತ್ವವನ್ನ, ಎರಡನೆಯ ಹಳದಿಯ ಬಣ್ಣ ರುದ್ರ ತತ್ವವನ್ನ, ಮೂರನೆಯ ಸ್ವಲ್ಪ ಕಪ್ಪು ಬಣ್ಣ ಆದಿತ್ಯ ತತ್ವವನ್ನ, ಮತ್ತೆ ದಟ್ಟ ಕಪ್ಪು ಬಣ್ಣ ಅದು ಸಾಧ್ಯ ಎನ್ನುವ ತತ್ವವನ್ನ ತೋರಿಸ್ತಾ ಇದೆ. ಮರುತತ್ವವನ್ನ ತೋರಿಸ್ತಾ ಇದೆ. ಇನ್ನು ನೀರಿನಂತೆ ಹರಿಯುವಂಥದ್ದಿದೆಯಲ್ಲ ಅದು ಸಾಧ್ಯ. ಇವೆಲ್ಲ ದೇವತೆಗಳ ಗುಂಪು. ಇವರು ಮತ್ತೆ ವಸು ಅಂದ್ರೆ ನಮ್ಮನ್ನ ವಾಸಿಸಲು ಯೋಗ್ಯವಾಗಿರುವುದಕ್ಕೆ ಬೇಕಾದ, ಇಲ್ಲಿ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ, ಪರಿಭಾವಿ ಕಪೋಲ ಭೂಹು, ವಾಸಿಸಲು ಯೋಗ್ಯವಾಗಿರುವಂತ ಒಂದು ಜಾಗ ಅದು ವಸು. ಮತ್ತೆ ವಾಸಿಸಲು ಬರೀ ಜಾಗ ಇದ್ರೆ ಸಾಕಾ? ಬಟ್ಟೆ ಬೇಕು, ಒಡವೆ ಬೇಕು, ಏನೇನೋ ಬೇಕು. ನಮ್ಮ ಅಗತ್ಯಗಳು ಕೊನೆ ಮೊದಲಿಲ್ಲದ್ದು. ಆ ಎಲ್ಲ ಅಗತ್ಯಗಳು ಪೂರೈಸಿಕೊಡುವ ತತ್ವ ಏನಿದೆ ಅದು ವಸು. ಆ ವಸುವಿನ ಅದನ್ನ ನಾವು ಪಡ್ಕೊಳ್ತಾ ಮುಂದಕ್ಕೆ ಸಾಗಿದಾಗ ರುದ್ರ ಅಂದ್ರೆ ನಮ್ಮ ಇಂದ್ರಿಯಗಳು ನಮಗೆ ಈ ವಸು ಇದೆಯಲ್ಲ, ಇದು ಬೇಕು ಇದು ಬೇಕು ಬೇಕು ಅಂತ ಇಂದ್ರಿಯಗಳೇನ್ ಮಾಡಿಸುತ್ತೆ? ಬೇಕು ಬೇಕು ಅಂತ ಅದರ ಹಿಂದೆ ಓಡುವಾಗ ದೊರಕಿದಾಗ ಆನಂದ, ದೊರಕದೇ ಇದ್ದಾಗ ದುಃಖ. ಆದ್ರಿಂದ ರೋದಯಂತಿ ಅಳುವಂತೆ ಮಾಡುತ್ತೆ. ಆದ್ರಿಂದಲೇ ಯಾವ ಒಂದು ಆಕರ್ಷಕವಾದ ಕೆಂಪು ಬಣ್ಣ ಇತ್ತು ಆ ಬಣ್ಣ ಹಳದಿಯಾಗ್ತಾ ಬಂತು. ಅಂದ್ರೆ ಸಿಕ್ಕಿದಾಗ ಆನಂದ, ಸಿಗದೇ ಇದ್ದಾಗ ದುಃಖ, ಆ ರೂಪವನ್ನ ತೋರಿಸ್ತಾ ಬಂತು. ಅಲ್ಲಿಂದ ಮುಂದಕ್ಕೆ ನಾವು ಸಾಗಿದಾಗ, ವಸುವಿಂದ ರುದ್ರನಿಂದ ಮುಂದಕ್ಕೆ ನಾವು ಸಾಗಿದಾಗ ಅದು ನಮ್ಮನ್ನ ಎಲ್ಲದರ ಮೂಲದ ಕಡೆಗೆ ಒಯ್ಯುವಂತ ಒಂದು ಬಣ್ಣ ಆಯ್ತು. ಆದ್ರಿಂದಲೇ ಆದಿತ್ಯ ವರ್ಣಂ ತಮಸಸ್ತು ಪಾರೇ ಅಂತ ನೋಡ್ತೇವೆ. ಆ ಕಗ್ಗತ್ತಲೆಯಿಂದ ಒಳಕ್ಕೆ ಬರುವಂತೆ ನಮ್ಮನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಯಾವ ಒಂದು ತತ್ವ ಇದೆ, ವಸು, ರುದ್ರ, ಆದಿತ್ಯ, ಈಗ ನೋಡಿ ಹವಳ, ನವವಿದ್ರುಮ ಬಿಂಬಶ್ರೀ, ಹಾಗೆ ಇಲ್ಲಿ ನೋಡಿದ್ದು ಪದ್ಮರಾಗ, ಆ ಕೆಂಪು ಬಣ್ಣ, ಕೆಂಪು ಬಣ್ಣದಿಂದ ಹವಳ ಬಣ್ಣ, ಹವಳದಿಂದ ಒಳಕ್ಕೆ ಬಂದರೆ ನೀವು ನೋಡ್ತಿರೋದೇನು? ಶುದ್ಧವಾದಂಥ ಒಂದು ಬಿಳುಪಾದ ಬಣ್ಣ. ಈ ವಸುತನ ಆಗಲಿ, ರುದ್ರತನ ಆಗಲಿ, ಆದಿತ್ಯತನ, ಮರುತ್ತನಗಳಿದೆಯಲ್ಲ, ಎಲ್ಲಿಯವರೆಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾ ಇರ್ತಾನೋ ಅಲ್ಲಿಯವರೆಗೆ ಅವನಿಗೆ ಈ ಒಂದು ವಸುತ್ವದ ಸಿದ್ಧಿ ಇದೆ. ಇದೆಲ್ಲ ಫಲವನ್ನ ಅದು ಹೇಳ್ತಾ ಹೋಗುತ್ತೆ. ಹಾಗೆ ಈಗ ಈ ಒಂದು ವಿದ್ಯೆಯನ್ನ ನಾವೇನು ಭಾವಿಸ್ತಾ ಇದ್ದೇವೆ
ಅದರಿಂದ ನಮ್ಗೆ ಏನೇನು ಸಿಕ್ಕತ್ತೆ? ವಸುತ್ವ ಸ್ಥಾನ, ರುದ್ರತ್ವ ಸ್ಥಾನ, ಅದರಂತೆ ಶಾಶ್ವತವಾದ ಸುಖಾನುಭೂತಿ, ಅಮರತ್ವಾನುಭೂತಿ, ಇವೆಲ್ಲವನ್ನ ಕೊಡುವಂಥದ್ದು ಯಾವುದಿದೆ? ಇದೆಲ್ಲ ಬಿಟ್ಬಿಡಿ ಈಗ. ಅದನ್ನು ಕೊಡುವಂಥದ್ದು ಯಾವುದಿದೆ? ಅದು ಶುದ್ಧ ವಿದ್ಯಾ. ಆದ್ದರಿಂದಲೇ ಶುದ್ಧ ವಿದ್ಯಾಂಕುರ ಆಕಾರ, ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ಅಂದ್ರೆ ಯಾವುದು ಶುದ್ಧವಾದ ವಿದ್ಯೆಯಾಗಿದೆಯೋ ಆ ಶುದ್ಧವಾದ ವಿದ್ಯೆಯನ್ನ ಆಕಾರ ಹೋಲುವಂತ ದ್ವಿಜ ಪಂಕ್ತಿ, ಹಲ್ಲಿನ ಪಂಕ್ತಿಗಳು ಅವಳಲ್ಲಿದೆ. ಎರಡು ದ್ವಯ, ದ್ವಿಜ ಪಂಕ್ತಿ ದ್ವಯೋಜ್ವಲ, ಮೇಲಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲುಗಳ ಸಾಲು ಹಾಗೆ ಇದೆ. ಅದರಿಂದ ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ. ಇದರ ಮೂಲಕ ಈಗ ಇಲ್ಲಿ ಮಹತ್ತಾದ ಒಂದು ತತ್ವನೇ ಇದೆ. ಯಾವುದು? ನಾನೀಗ ಸೂರ್ಯನ ವಿಚಾರ ಹೇಳಿದ್ನಲ್ಲ, ಸೂರ್ಯ ಯಾವಾಗ ನಾವು ಗಮನಿಸಿದರೆ, ನಾವು ಮೊನ್ನೆನೂ ನೋಡಿದ್ವಿ ಅದನ್ನ, ಸೂರ್ಯ ಈಗ ನಮಗೆ ಅಸ್ತ ಆಗ್ತಾ ಇರುವ ದಿಕ್ಕನ್ನ ನಾವು ಪಶ್ಚಿಮ ಅಂತ ಭಾವಿಸಿದ್ದೇವೆ, ಉದಯವಾಗುವ ದಿಕ್ಕನ್ನ ಪೂರ್ವ ಅಂತ ನಾವು ಭಾವಿಸಿದ್ದೇವೆ. ಯಾರು ಈಗ ದಕ್ಷಿಣ ದಿಕ್ಕಿನಲ್ಲಿದ್ದಾರೆ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡ್ತಿದ್ದಾರೆ, ಅವರಿಗೆ ಸೂರ್ಯ ಎಲ್ಲಿ ಉದಯಿಸ್ತಾನೆ? ದಕ್ಷಿಣದಲ್ಲಿ ಉದಯಿಸ್ತಾನೆ, ಉತ್ತರದಲ್ಲಿ ಮುಳುಗುತ್ತಾನೆ. ಯಾರು ಪಶ್ಚಿಮದಲ್ಲಿದ್ದಾರೆ ಅವರಿಗೆ ಸೂರ್ಯ ಪಶ್ಚಿಮದಲ್ಲಿ ಉದಯಿಸ್ತಾನೆ, ಪೂರ್ವದಲ್ಲಿ ಮುಳುಗುತ್ತಾನೆ. ಯಾರು ಉತ್ತರದಲ್ಲಿದ್ದಾರೆ ಅವರಿಗೆ ಸೂರ್ಯ ದಕ್ಷಿಣದಲ್ಲಿ ಉದಯಿಸ್ತಾನೆ, ಉತ್ತರದಲ್ಲಿ ಮುಳುಗ್ತಾನೆ. ಅಂದ್ರೆ ಈಗ ಸೂರ್ಯ ಪೂರ್ವ ಪಶ್ಚಿಮ ಅಂತ ಯಾವುದನ್ನ ನಾವು ನಿರ್ಣಯ ಮಾಡ್ತಾ ಇದ್ದೇವೆ, ಹಾಗೆ ಈ ಒಂದೊಂದು ದಿಕ್ಕುಗಳಿದೆಯಲ್ಲ, ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಇವುಗಳ ವ್ಯಾಪ್ತಿಯಲ್ಲಿ ಅಂದ್ರೆ ಸೂರ್ಯನ ಕಿರಣ ಎಲ್ಲಿಯವರೆಗೆ ಅದು ವ್ಯಾಪಿಸಿಕೊಂಡಿದೆ ಅಲ್ಲಿಯವರೆಗೆ ಈ ವಸುತ್ವ, ರುದ್ರತ್ವ, ಆದಿತ್ಯತ್ವ, ಮರುತ್ವತ್ವ ಅನ್ನುವಂಥ ಒಂದು ಸ್ಥಾನಗಳು, ಇವೆಲ್ಲ ದೈವತ್ವದ ಸ್ಥಾನಗಳು. ನಾವು ಅಂಥಂಥ ಒಂದು ದೇವತೆಯ, ಈಗ ನೋಡಿ ಜ್ಯೋತಿರ್ಮಂಡಲ ಅಂತ ಹೇಳಿದ್ವಿ, ಪರಿಭಾವಿ ಕಪೋಲ ಭೂಹುನಲ್ಲಿ ಭೂಮಂಡಲ, ಈಗ ನೋಡ್ತಿರುವುದು ಜ್ಯೋತಿರ್ಮಂಡಲದ ವಸುರುದ್ರ ಆದಿತ್ಯಾದಿಗಳು ವಾಸ ಮಾಡುವ, ಮರುದ್ದೇವತೆಗಳು ವಾಸ ಮಾಡುವ, ಅಲ್ಲಿಂದ ಮುಂದಕ್ಕೆ ಸಾಧ್ಯ ದೇವತೆಗಳು ವಾಸ ಮಾಡುವ. ಈಗ ಇವೆಲ್ಲವನ್ನ ದಾಟಿ ನಾವು ಹೋಗಬೇಕು. ಸೂರ್ಯನ ಕಿರಣನ್ನ ಅದಕ್ಕೆ ಹೇಳಿದ್ದು. ಸೂರ್ಯನನ್ನ ನಾವು ಹಾಗೆ ನೋಡ್ತಾ ಹೋದಾಗ ಸೂರ್ಯನ ಉದಯಾಸ್ತಮಾನಗಳು ಎಲ್ಲ ಕಡೆ ಇದೆ. ಎಲ್ಲೆಲ್ಲಿದೆ? ಪೂರ್ವ ದಿಕ್ಕಲ್ಲಿದ್ರೂ ಇದೆ, ದಕ್ಷಿಣ ದಿಕ್ಕಲ್ಲಿದ್ರೂ ಇದೆ, ಪಶ್ಚಿಮದಲ್ಲಿದ್ರೂ ಇದೆ, ಉತ್ತರದಲ್ಲಿದ್ರೂ ಉದಯಾಸ್ತಮಾನಗಳು ಇದ್ದೇ ಇದೆ. ಉದಯಾಸ್ತಮಾನ ಎಲ್ಲಿಲ್ಲ ಅಂತ ಕೇಳಿದ್ರೆ, ಅಡಿಯಿಂದ ನಾವು ಹೀಗೆ ಬಂದ್ರೆ ಏನಿದೆ? ವೃತ್ತವಾಗಿ ಬಂದ್ರೆ ಉದಯಾಸ್ತಮಾನಗಳು ಇದ್ದೇ ಇದೆ. ಅಂದ್ರೆ ನೀನು ವಸುವಿನ ಸ್ಥಾನ ಪಡ್ಕೊಂಡಿದ್ರೆ ವಸುವಾಗೆ ಉಳಿಯಕ್ಕಾಗಲ್ಲ, ನೀನು ಹೋಗ್ತೀಯೆ. ಆದರೆ ಯಾವಾಗ ಇಲ್ಲಿಂದ ಅಂದ್ರೆ ಕೆಳಗಿಂದ ಮೇಲಕ್ಕೆ ಅಂದ್ರೆ ಮೂಲಾಧಾರದಿಂದ ಸಹಸ್ರಾರವನ್ನ ದಾಟುವಂಥ ಒಂದು ಬೆಳಕನ್ನ ನೀನು ಕಾಣ್ತೀಯೇ, ಸಾಧನೆಯನ್ನ ಮಾಡ್ತೀಯೇ, ಅವಾಗ ಏನಾಗಿದೆ? ಸೂರ್ಯ ಇಲ್ಲಿದ್ದಾನೆ. ಸೂರ್ಯ ಈಗ ಎಲ್ಲಿ ಸುತ್ತುತ್ತಿದ್ದಾನೆ? ಹೀಗೆ ಸುತ್ತುತ್ತಾ ಇದ್ದಾನೆ. ಸೂರ್ಯ ಹೀಗೆ ಸುತ್ತುತ್ತಾ ಇಲ್ಲ. ಸೂರ್ಯ ಇಲ್ಲೇ ಸುತ್ತುತ್ತಾ ಇರುವಾಗ ಇಲ್ಲಿ ಉದಯ ಎಲ್ಲಿದೆ, ಅಸ್ತ ಎಲ್ಲಿದೆ? ಮುಳುಗೋದು ಅನ್ನೋದು ಇಲ್ಲವೇ ಇಲ್ಲ. ಆದ್ರಿಂದ ಇಲ್ಲೇನಿದೆ? ಸದಾಕಾಲ ಬೆಳಕಿದೆ. ಇಲ್ಲೇನಿದೆ? ಸದಾಕಾಲ ಅಮೃತ ಇದೆ. ಇಲ್ಲಾದ್ರೆ ಪೂರ್ವದಿಂದ ಅವನು ದಕ್ಷಿಣದವರೆಗೆ ಬರುವಲ್ಲಿಯವರೆಗೆ ಮಾತ್ರ ಅಮೃತ, ಇಲ್ಲಿ ದಕ್ಷಿಣದಿಂದ ಪಶ್ಚಿಮಕ್ಕೆ ಬರುವಲ್ಲಿಯವರೆಗೆ ಮಾತ್ರ ಅಮೃತ, ಪಶ್ಚಿಮದಿಂದ ಉತ್ತರಕ್ಕೆ ಬರುವಲ್ಲಿಯವರೆಗೆ ಮಾತ್ರ ಅಮೃತ. ಆದರೆ ನೀನು ಇಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಾಗ ಇಲ್ಲಿ ಏನಿದೆ? ಯಾವಾಗಲೂ ಅಮೃತ, ಯಾವಾಗಲೂ ಜ್ಯೋತಿ. ಅದು ಶುದ್ಧ ವಿದ್ಯಾ. ಅಂಥ ಒಂದು ಶುದ್ಧ ವಿದ್ಯಾ ಅದು ಏನು ಮಾಡುತ್ತೆ? ನಮ್ಮ ಒಳಗೆ ಇರುವಂಥ ಎಲ್ಲ ಗಂಟುಗಳನ್ನು ಭೇದಿಸ್ಕೊಳ್ತಾ ಆದ್ದರಿಂದಲೇ ಆ ಶುದ್ಧ ವಿದ್ಯಾ ಹೇಗಿರುತ್ತೆ? ಛದ, ಬೆಳಕನ್ನೇ ಹೊಮ್ಮಿಸ್ತಾ ಇರುತ್ತೆ.
ಯಾರು ಶುದ್ಧವಾದ ವಿದ್ಯೆಯಿಂದ ಕೂಡಿರ್ತಾರೋ ಅವರಲ್ಲಿ ಕೂಡ ಈ ಒಂದು ಬೆಳಕನ್ನ, ಜ್ಞಾನದ ಬೆಳಕನ್ನೇ ಅದು ಹೊರಹೊಮ್ಮಿಸ್ತಾ ಇರುತ್ತೆ. ಆ ಜ್ಞಾನದ ಜ್ಯೋತಿ ಬೆಳಗುತ್ತಾ ಇರುತ್ತೆ. ಆ ಜ್ಞಾನದ ಜ್ಯೋತಿ ಎಷ್ಟು ಮಟ್ಟಿಗೆ ಬೆಳಗುತ್ತೆ ಅಂದ್ರೆ, ಅದು ಸ್ವಲ್ಪ ನಾನು ಎಂಬುದರ ಮಿಶ್ರಣದೊಡನೆ ಇದ್ದರೆ, ಅಂದ್ರೆ ನಾನು ಪಂಡಿತ, ನಾನು ಜ್ಞಾನಿ, ನಾನು ಬಲ್ಲವನು, ನಾನು ಮೀಮಾಂಸಜ್ಞ, ನಾನು ಸಾಂಖ್ಯಶಾಸ್ತ್ರಜ್ಞ, ನಾನು ವೇದಜ್ಞ, ಹೀಗೆ ಅಂದ್ರೆ ಇಲ್ಲೆಲ್ಲ ಮಿತಿ ಇದೆ. ನನ್ನ ಜ್ಞಾನ ಮಿತಿ ಆಗ್ತಾ ಇದೆ. ಅದೆಲ್ಲ ನನ್ನೊಳಗೆ ಏನನ್ನು ತೋರಿಸುತ್ತೆ? ಕೆಂಪು ಬಣ್ಣವನ್ನ, ಕಪ್ಪು ಬಣ್ಣವನ್ನ, ಇವನ್ನೆಲ್ಲ ತೋರಿಸ್ತಾ ಇದೆ. ಆದರೆ ಈ ಎಲ್ಲವನ್ನ ಮೀರಿ ಹೋಗ್ಬಿಟ್ಟಾಗ ನನಗೇನಿದೆ? ಬರೀ ಆನಂದ, 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 ಆನಂದವೇ. ಅಲ್ಲಿ ನನಗೆ ಕತ್ತಲೆಯ ಪರಿಚಯನೇ ಇಲ್ಲ. ಕತ್ತಲೆಯ ಪರಿಚಯ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿದ್ಯೆ ಏನಿದೆ ಅದನ್ನ ಶುದ್ಧ ವಿದ್ಯಾ ಎಂಬುದಾಗಿ ಕರೀತಾರೆ. ಆ ಶುದ್ಧ ವಿದ್ಯೆಯನ್ನ ಪಡೆಯೋದು ಹೇಗೆ ಅನ್ನುವುದಕ್ಕೆ ಈಗ ಇಲ್ಲಿ ನಾನು ಹೇಳಿದೆನಲ್ಲ, ಸೂರ್ಯನ ಗತಿಯನ್ನ ಆಶ್ರಯಿಸಿಕೊಂಡು ಅದರಲ್ಲಿ ಬೇರೆ ವಿಷಯಗಳನ್ನ ಹೇಳ್ತಾರೆ. ಅದನ್ನೆಲ್ಲ ನಾನು ಈಗೇನು ಹೇಳಲ್ಲ. ಮಧು ವಿದ್ಯಾ ಅಂದಾಗ ಜೇನು, ಮಧು ಅಂದ್ರೆ ಜೇನು, ಆ ಜೇನಿನ ವಿದ್ಯೆ ಅದು. ಅಂದ್ರೆ ಜೇನು ಏನು ಮಾಡುತ್ತೆ? ಸಾವಿರಾರು ಲಕ್ಷಾಂತರ ಹೂವುಗಳನ್ನ ಮುಟ್ಟಿ 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 ಅಲ್ಲಿನ ಸಾರವನ್ನ ತಂದು ಜೇನಾಗಿ ತಾನು ನಿರ್ಮಾಣ ಮಾಡುತ್ತೆ. ಆ ರೀತಿಯಲ್ಲಿ ನಾವು ಈಗ ತಾಯಿಯ ಕಪೋಲ ಎಂಬ ವಿಶ್ವಾಂಡ, ಈ ವಿಶ್ವಾಂಡ ಎಂಬುದು ತಾಯಿಯ ಕಪೋಲ. ಇಲ್ಲಿ ಕಾಣುವಂತಹ ಸಮಸ್ತ ವಸ್ತುಗಳು ತಾಯಿಯದೇ ಪ್ರತಿಬಿಂಬ. ಸಮಸ್ತ ವಸ್ತು, ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ನದಿ ಇರ್ಬೋದು, ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ಗಿಡ ಇರ್ಬೋದು, ಬಳ್ಳಿ ಹುಲ್ಲು ಏನಿರಬಹುದು, ವ್ಯಕ್ತಿಗಳು, ಹುಲಿ, ಹಸು, ಸಿಂಹ ಯಾವುದೂ ಇರಬಹುದು. ಅವೆಲ್ಲ ಏನು? ತಾಯಿಯದೇ ಪ್ರತಿಬಿಂಬ. ಆ ತಾಯಿಯ ಪ್ರತಿಬಿಂಬವಾಗಿ ಅದರಿಂದಲೇ ಕೃಷ್ಣ ಯೋಮಾಂ ಪಶ್ಯತಿ ಸರ್ವತ್ರ ಯಹ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ. ಈ ರೀತಿಯಾಗಿ ಕಾಣುವ ಒಂದು ವಿದ್ಯೆ ಇದೆಯಲ್ಲ ಅದು. ಅಂದ್ರೆ ಈಗ ಹೂವಿನಿಂದ ಅಂದ್ರೆ ಪ್ರತಿ ವಸ್ತುವಿನಿಂದ ಆ ಅಮೃತವನ್ನ ತಗೊಂಡು ಇದು ತಾಯಿಯದು, ಇದು ತಾಯಿಯದು, ಇದು ತಾಯಿಯದು ಅಂತ ಆ ಅಮೃತವನ್ನ ತಂದು ಇಲ್ಲಿ ತುಂಬಿಕೊಂಡು ಬಿಟ್ಟಾಗ ಇಲ್ಲೇನಿದೆ? ಬರೀ ಅಮೃತವೇ ಇದೆ, ಮತ್ತೇನು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನ ಸಾಧನೆ ಮಾಡುವ ಒಂದು ವಿಚಾರವನ್ನ ಅಲ್ಲಿ ಹೇಳುತ್ತೆ. ಆದ್ರಿಂದ ಅದನ್ನ ಮಧುವಿದ್ಯಾ ಅಂದಿದ್ದಾರೆ. ಆ ವಿದ್ಯೆ ವಿಚಾರ ವಿಸ್ತಾರ ಹೇಳಲ್ಲ. ಶುದ್ಧ ವಿದ್ಯಾ ಅಂದ್ರೆ ಮಧುವಿದ್ಯಾ. ಆ ಮಧುವಿದ್ಯಾ ಅಂದ್ರೆ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಪ್ರಪಂಚದಲ್ಲಿ ಪ್ರಪಂಚ ಎಂಬುದು ಒಂದು ಗೋಡೆ, ಆ ಕನ್ನಡಿಯಂತೆ ಹೊಳೆಯುತ್ತಾ ಇರುವ ಗೋಡೆ. ಆ ಪ್ರಪಂಚದಲ್ಲಿ ಪ್ರತಿಬಿಂಬಿತವಾಗಿರುವ ಪ್ರತಿಯೊಂದೂ ಕೂಡ ತಾಯಿಯೇ, ತಾಯಿಯದೇ, ತಾಯಿಯೇ ಮತ್ತು ತಾಯಿಯದೇ. ಹಾಗೆ ಭಾವಿಸಿಕೊಂಡಾಗ ನಮಗೆ ನನ್ನದು ಅಂತ ಬಂದಾಗ ತಾನೇ ಕಷ್ಟ, ಸುಖ, ದುಃಖ ಎಲ್ಲ. ನನ್ನದನ್ನ ಯಾರು ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಭಯ. ಅದನ್ನ ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ನಿದ್ದೆ ಇಲ್ಲ. ಎಲ್ಲಿ ರಕ್ಷಣೆ ಮಾಡಲಿ, ಹೇಗೆ ರಕ್ಷಣೆ ಮಾಡಲಿ, ಯಾರನ್ನು ನಂಬಲಿ, ಈ ರೀತಿಯಾದ ದ್ವಂದ್ವಗಳು, ಹೋರಾಟಗಳು, ತುಡಿತಾಟಗಳು. ಇದು ತಾಯಿಯದು, ಇದು ದೇವರದು ಅಂತಾದಾಗ ನಮ್ಗೆ ಹೊಡೆದಾಟ ಎಲ್ಲಿದೆ, ಬಡದಾಟ ಎಲ್ಲಿದೆ? ಇದನ್ನ ನಾನು ರಕ್ಷಿಸ್ಕೊಳ್ಬೇಕು ಅನ್ನುವಂಥ ಭಾವ ಎಲ್ಲಿದೆ? ರಕ್ಷಿಸ್ಕೊಳ್ಳೋಳು ಯಾರು? ಯಾರದೋ ಅವಳದು, ಅವಳು ನೋಡ್ಕೊಳ್ತಾಳೆ. ಆದ್ದರಿಂದ ಈಗ ನಮ್ಗೇನಿರುತ್ತೆ? ಈ ಪ್ರಪಂಚವನ್ನ ತಾಯಿಯ ಒಂದು ಹೊಳೆಯುವ ಗೋಡೆಯಾಗಿ ಕಂಡ್ರೆ, ಈ ಹೊಳೆಯುವ ಗೋಡೆಯಲ್ಲಿ ಪ್ರತಿಫಲಿತವಾಗಿರುವುದೆಲ್ಲವೂ ತಾಯಿಯೇ, ತಾಯಿಯದೇ ಅಂತ ಕಂಡರೆ ನಿನಗೇನಿದೆ? ಯಾವಾಗಲೂ ಆನಂದ, ಎಲ್ಲದರಿಂದ ಆನಂದ, ಎಲ್ಲೆಲ್ಲೂ ಆನಂದ. ಆನಂದವನ್ನ ಬಿಟ್ಟು ಬೇರೆ ನೀನು ಏನನ್ನೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಇರುವುದೆಲ್ಲವೂ ಆನಂದವೇ, ಇರುವುದೆಲ್ಲವೂ ಅಮೃತವೇ. ಇದನ್ನು ಒಂದು ದಿವಸ 5 ನಿಮಿಷ ಅನುಭವಿಸಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಅಮೃತಮಯವಾದ ಬದುಕು ಈ ಬದುಕು. ಅಮೃತಮಯವಾದ ಬದುಕನ್ನ ವಿಷಮಯವಾಗಿ, ದುಃಖಮಯವಾಗಿ, ರೋಗಮಯವಾಗಿ ಮಾಡಿಕೊಂಡಿರೋರು ನಾವೇ. ಯಾವುದರಿಂದ? ಸೀಮೆ ಹಾಕೊಂಡಿದ್ರಿಂದ. ಆ ಸೀಮೆಯನ್ನ ಕಳಚಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಎಂಥ ಅದ್ಭುತವಾದ ಆನಂದ ಈ ಪ್ರಪಂಚ. ಆದ್ದರಿಂದಲೇ ಭಕ್ತರು ಯಾರು ಪರಮಾತ್ಮನಲ್ಲಿ ಪ್ರೀತಿಯನ್ನ, ಭಕ್ತಿಯನ್ನ ಹೊಂದಿರ್ತಾರೆ, ಅವರು ಮುಕ್ತಿ ಬೇಕು ಅಂತ ಕೇಳಲ್ವಂತೆ. ಯಾಕೆ ಅಂದ್ರೆ ಈ ಪ್ರಪಂಚ ಎಲ್ಲ ಪರಮಾತ್ಮನದು, ಇಲ್ಲಿ ಅವರು ಅನುಭವಿಸ್ತಾ ಇರೋದೆಲ್ಲ ಪರಮಾತ್ಮನದು. ಆದ್ರಿಂದ ಇದು ನಾನು ಅನುಭವಿಸ್ತಿದ್ದೀನಿ ಅಂದ್ರೆ ತಾನೇ ನನಗೆ
ಇದು ಈ ಆನಂದ ಎಲ್ಲಿ ಹೊರಟೋಗುತ್ತೋ, ಈಗ ಸಿಕ್ಕಿರೋ ಆನಂದ ಕಳೆದು ಹೋಗಬಾರ್ದು, ಕೊನೆ ಪಕ್ಷ ಅದಕ್ಕೂ ಹೋರಾಡ್ತಿರ್ತಾನೆ. ಹಾಗಿಲ್ಲದೆ ಇದ್ದಾಗ ಆನಂದವೇ ಆನಂದ ಅಂತ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಭಾಗವತದಲ್ಲಿ ಕೂಡ ಈ ಮಾತು ಬರುತ್ತೆ. ಆ ರೀತಿಯಾಗಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ. ಎಲ್ಲಿ ತಾಯಿ ಪದ್ಮರಾಗ ಶಿಲಾದರ್ಶ ಪರಿಭಾವಿನಲ್ಲಿ ಸಂಕಲ್ಪ ಮಾಡಿದ್ಲು ಸೃಷ್ಟಿ ಮಾಡ್ತೇನೆ ಅಂತ. ಆದ್ರಿಂದಲೇ ಈ ಕಪೋಲದಲ್ಲಿ ಪ್ರತಿಬಿಂಬಿತವಾದದ್ದನ್ನ ಮಾಯಾ ಅಂತ ತಿಳ್ಕೊಂಡ್ಲು. ಆ ಮಾಯೆಯನ್ನ ಆಶ್ರಯಿಸಿ ಈಗ ಅವಳು ಹೊರಟಿದ್ದಾಳಲ್ಲ ಸೃಷ್ಟಿ ಮಾಡೋದಕ್ಕೆ. ಆಗ ಬಂದಿದ್ದೇನು, ಬೀಜವನ್ನ ಮೊದಲು ರೈತರು ಏನ್ ಮಾಡ್ತಾರೆ, ಮೊದಲೇ ಭೂಮಿಯಲ್ಲಿ ಹಾಕಲ್ಲ. ಗೊತ್ತಿದ್ರೆ ರೈತರು ಏನ್ ಮಾಡ್ತಾರೆ, ಮೊದಲು ಒಂದು ಜಾಗದಲ್ಲಿ ಅದನ್ನ ಒಟ್ಟೋದು ಅಂತಾರೆ. ಅಂದ್ರೆ ಒಂದೇ ಜಾಗದಲ್ಲಿ ಅದನ್ನ ತುಂಬಿರ್ತಾರೆ, ಒಂದು ಜಾಗದಲ್ಲಿ ರಾಶಿ ಹಾಕಿರ್ತಾರೆ. ಅದೆಲ್ಲ ಬಂದ ಮೇಲೆ ಅದನ್ನ ತಗೊಳ್ತಾರೆ. ತಗೊಂಡು ಹಳ್ಳ ಒಂದು ಇದರೊಳಗೆ ಇಟ್ಕೊಂಡು ಒಂದೊಂದು ಹಳ್ಳದೊಳಗೆ ಒಂದೊಂದಷ್ಟನ್ನ ಹಾಕ್ತಾ ಹೋಗ್ತಾರೆ. ಹಾಗೆ ಈಗ ಮೊದಲು ಬೀಜವನ್ನ ಒಂದು ಕಡೆ ಹಾಕಿದೇವಲ್ಲ, ಆಗ ಬೀಜ ಏನಾಗುತ್ತೆ, ನೀರ್ ಹೀರ್ಕೊಂಡು ಉಬ್ಬುತ್ತೆ. ಉಬ್ಬಿ ಅದು ಒಂದು ಚಿಟಕಿ ಅಂದ್ರೆ ಒಂದು ಸಣ್ಣ ಇದು ಬಂದಂತೆ, ಮನೆಯಲ್ಲಿ ದಸರಾ ಹಬ್ಬದಲ್ಲಿ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಒಂದು ಸಣ್ಣ ಇದು ಬಂದಂತೆ ಕಾಣುತ್ತೆ. ಆ ನಂತರ ಏನಾಗುತ್ತೆ, ಅದನ್ನ ತಗೊಂಡು ನಾನು ಬೇರೆ ಬೇರೆ ಕಡೆ ಹಾಕಿದಾಗ ಅದು ದೊಡ್ಡ ಆಗ್ತಾ ಬರುತ್ತಲ್ಲ, ಅಂಕುರ ಆಕಾರ. ಅದು ಅಂಕುರವಾಗಿ ಆ ರೀತಿಯಲ್ಲಿ ಪ್ರಪಂಚದಲ್ಲಿ ಇರುವುದೆಲ್ಲವೂ ಆ ಶುದ್ಧ ವಿದ್ಯೆನೇ. ಅಶುದ್ಧ ವಿದ್ಯೆ ಅನ್ನೋದು ಇಲ್ಲ. ಆದ್ರಿಂದ ಆ ಶುದ್ಧ ವಿದ್ಯೆಯಿಂದ ನಮಗೇನು ದೊರಕುತ್ತೆ ಅಂದ್ರೆ ಅಮೃತವೇ. ಆದ್ರಿಂದ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಂ. ಯಾರು ವಿದ್ಯೆಯನ್ನು, ಅವಿದ್ಯೆ ಅಂದ್ರೆ ಈಗ ನಾವು ನೋಡಿದ್ವಲ್ಲ, ಈ ಒಂದು ಗೋಡೆ, ಈ ಗೋಡೆಯಲ್ಲಿ ಪ್ರತಿಫಲಿತ ಆಗಿರೋದು, ಇದನ್ನು ಅಂದ್ರೆ ಇದನ್ನು ಅದನ್ನು ಯಾರು ನೋಡಿದಾನೆ, ತಿಳ್ಕೊಂಡಿದ್ದಾನೆ, ಅವನಿಗೆ ವಿದ್ಯೆಯ ಅವಿದ್ಯೆಯ ಮೃತ್ಯುಂ ತೀರ್ಥ, ಅದರಿಂದ ಈ ಕಡೆಗೆ ಬರ್ತಾನೆ. ಆಗ ಅವನಿಗೇನ್ ಪಡೀತಾನೆ, ಅಮೃತವನ್ನೇ ಪಡೀತಾನೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಅದು ಶುದ್ಧ ವಿದ್ಯಾ. ಮುಂದಿನದನ್ನ ನಾಳೆ.